ಕಲಾಭಾರತಿ ವಿದ್ಯಾಸಂಸ್ಥೆ ಒಂದು ಸಮಗ್ರ ಪರಿಚಯವನ್ನು ಈಗ ತಮಗೆ ಮಾಡಿಕೊಡ್ತೀನಿ. ಕಲಾಭಾರತಿಯ ಕಾಲೇಜಿನ ಮುಂಭಾಗದ ನೋಟ. ಇಲ್ಲಿ ಕಾಲೇಜಿನ ಸಂಸ್ಥಾಪಕರಾಗಿರತಕ್ಕಂಥ ಶ್ರೀಮಾನ್ ಲಕ್ಕೇಗೌಡರು ನಿಂತಿರ್ತಕ್ಕಂಥದ್ದು. ಅವರ ಹಿಂಭಾಗದಲ್ಲಿರ್ತಕ್ಕಂಥದ್ದು ಕಲಾಭಾರತಿ ಪ್ರೌಢಶಾಲೆ ಪ್ರಪ್ರಥಮವಾಗಿ ಆರಂಭವಾಗಿದ್ದು ಇದೇ ಮನೆಯಲ್ಲಿ, ಯಾಂಕಿನ ಮನೆಯಲ್ಲಿ ಪ್ರಾರಂಭವಾಗಿ ಹೈಸ್ಕೂಲು ಪ್ರೌಢಶಾಲೆ ವಿಭಾಗ ಇಲ್ಲಿ ಪ್ರಾರಂಭವಾಯಿತು. ಇಲ್ಲಿಂದ ಹೊಸ ಬಿಲ್ಡಿಂಗಿಗೆ ಸ್ಥಳಾಂತರಗೊಂಡಿತು. ತಾವು ನೋಡ್ತಾ ಇರತಕ್ಕಂಥದ್ದು ಕಲಾಭಾರತಿಯ ಹಳೆ ಬಿಲ್ಡಿಂಗು. ಈಗ ಹೊಸ ಬಿಲ್ಡಿಂಗಿನ ಮುಂದೆ ಸಂಸ್ಥಾಪಕರಾಗಿರ್ತಕ್ಕಂಥ ಲಕ್ಕೇಗೌಡರವರು ನಿಂತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಸಂಸ್ಥೆಯ ರೂವಾರಿ ಆಗಿರ್ತಕ್ಕಂಥವ್ರು, ಸಂಸ್ಥೆಯ ನಿರ್ಮಾತೃ ಆಗಿರ್ತಕ್ಕಂಥವ್ರು ಲಕ್ಕೇಗೌಡರವರು. ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಹೊಸದಾಗಿ ಶಾಲೆಯನ್ನು ಆರಂಭ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕಲಾಭಾರತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕನಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಒಬ್ಬ ವಿದ್ಯಾವಂತ ಹಳ್ಳಿಯ ರೈತ ಕುಟುಂಬದಲ್ಲಿ ಹುಟ್ಟಿದಂಥವನು. ನನ್ನ ಬಾಲ್ಯ ನಮ್ಮ ಊರಿನ ಸುತ್ತ ಕಾಡು, ಗುಡ್ಡ, ಮೇಡು. ನಾವು ಶಿಕ್ಷಣದಿಂದ ವಂಚಿತರಾಗಬೇಕಲ್ಲ ಎಂಬುದಾಗಿ ಕಾಡಿನ ಮಧ್ಯೆ ಕಣಗಾಲ ಎಂಬತಕ್ಕಂಥ ಒಂದು ಊರಿನಲ್ಲಿ ನನ್ನ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಮಾಡಿದೆ. ಹುಟ್ಟೂರಿನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದೆ. ಆನಂತರ ನಮ್ಮೂರಿಗೆ ಒಂದು 8 ಕಿಲೋಮೀಟರ್ ಇರತಕ್ಕಂಥ ರಾಮನಾಥಪುರದಲ್ಲಿ ಕಾಡು ದಾರಿಯಲ್ಲಿ ನಡೆದುಕೊಂಡು ಹೋಗಿ ಪ್ರೌಢ ಶಿಕ್ಷಣವನ್ನು ನಾನು ಅಲ್ಲಿ ಮಾಡಿದೆ. ಆನಂತರ ನನ್ನ PUCಯನ್ನು ನನಗೆ ಪ್ರಚೋದನೆಯ ಮೇಲೆ ನಾನು ನಂಜನಗೂಡಿನ ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ನಾನು PUCಯನ್ನು ಮಾಡಿದೆ. ಆನಂತರ KR ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನನ್ನ ಪದವಿಯನ್ನು ಮುಗಿಸಿದೆ. ನನ್ನ ಪದವಿಯನ್ನು ಮುಗಿಸಿದಾಗ ನಾನು ಪ್ರಥಮ ವರ್ಷದ ಪದವಿ ಓದ್ತಾ ಇರ್ಬೇಕಾದ್ರೆ ನನಗೆ ನಮ್ಮ ಮನೆಯವರ, ನಮ್ಮ ತಂದೆ ತಾಯಿಗಳ ಒತ್ತಾಯದ ಮೇಲೆ ನನಗೆ ವಿವಾಹವಾಗ್ತದೆ. ನಮ್ಮ ಕೆಲವರು ಅಕ್ಕಪಕ್ಕದವರು ನನಗೆ ಹೇಳಿಸ್ತಾ ಇರ್ತಾರೆ, ವಿವಾಹಂ ವಿದ್ಯಾನಾಶ ಶೋಭನಂ ಸರ್ವನಾಶ ಅಂತ. ನನ್ನ ಮನಸ್ಸಿಗೆ ಅದು ನಾಡ್ತದೆ. ಹಾಗಾಗಿ ನನ್ನ ಪದವಿಯನ್ನು ಕಂಪ್ಲೀಟ್ ಮಾಡಿದೆ. ಪದವಿಯನ್ನು ಕಂಪ್ಲೀಟ್ ಮಾಡಿ ಆನಂತರ ನಾನು ಏನಾದರೂ ಮಾಡಿ ಉದ್ಯೋಗವನ್ನು ಪಡಿಬೇಕು ಎಂಬುದಾಗಿ ನಾನು ಟೊಬ್ಯಾಕೋ ಬೋರ್ಡಲ್ಲಿ ನಾನು ಫೀಲ್ಡ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೆ. ಆನಂತರ ಇದು ನನಗೆ ಬೇಸರ ಆಗಿ ಅಲ್ಲಿಂದ ನಾನು ಮಧುರನಹಳ್ಳಿ ಎಂಬತಕ್ಕಂಥ ಒಂದು ಊರಿನಲ್ಲಿ ಸಹಕಾರ ಇಲಾಖೆಯ ಕೋಆಪರೇಟಿವ್ ಸಹಕಾರ ಇಲಾಖೆ ಅದರಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಅಲ್ಲಿದ್ದುಕೊಂಡು ನಾನು ಅಂಚೆ ಮತ್ತು ತೆರಪಿನ ಶಿಕ್ಷಣದ ಮುಖಾಂತರ MA ಮತ್ತು B.Ed ಅನ್ನು ಮಾಡಿಕೊಂಡೆ. ಆನಂತರ ನಾನು ಭಾಗಮಂಡಲ ಸಮೀಪವಿರತಕ್ಕಂಥ ಚೇರಮ್ಮಾಣಿ ಅರುಣಾ ಜೂನಿಯರ್ ಕಾಲೇಜಿನಲ್ಲಿ ಅಲ್ಲಿ 1983-84ರಲ್ಲಿ ಮೊಟ್ಟ ಮೊದಲು ನಾನು ಅಲ್ಲಿ ಭಾಷಾ ಶಿಕ್ಷಕನಾಗಿ ನಾನು ಅಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿಂದ ಅದು ಶೀತ ಪ್ರದೇಶ, ಮಳೆ ಮತ್ತು ಚಳಿ. ಹಾಗಾಗಿ ನಾನು 1991ರಲ್ಲಿ ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಡಿ ಬನ್ಮಯ್ಯ ಸಂಸ್ಥೆಯ ಪ್ರೌಢಶಾಲಾ ವಿಭಾಗಕ್ಕೆ ಕನ್ನಡ ಉಪಾಧ್ಯಾಯನಾಗಿ ವರ್ಗಾವಣೆ ಮಾಡಿಸ್ಕೊಂಡಾಗ ಆಗ ನನಗೆ ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಬೇಕು, ನಾನ್ಯಾಕೆ ಮಾಡಬಾರ್ದು, ನಾನು ನೊಂದ ಬೆಂದ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎಂಬತಕ್ಕಂಥ ಒಂದು ಚಿಂತನೆಯಲ್ಲಿ
ನಾನು ಮೈಸೂರಿನಲ್ಲಿ 1991ರಲ್ಲಿ ಒಂದು ಸಂಸ್ಥೆಯನ್ನು ತೆರೆದೆ. ಆ ಸಂಸ್ಥೆ ಹೆಸರು ಕಾಳಿದಾಸ ವಿದ್ಯಾಸಂಸ್ಥೆ ಅಂತ. ಅಲ್ಲಿ ನಾನು 1ನೇ ಮತ್ತು 2, 3, 4ನೇ ತರಗತಿವರೆಗೆ ನಾನೇ ನಡೆಸ್ತಾ ಇದ್ದೆ. ನಮ್ಮ ಸ್ನೇಹಿತರೆಲ್ಲ ನಾವೊಂದು ಶಿಕ್ಷಣ ಸಂಸ್ಥೆ ತೆರೋಣ ಎಂಬುದಾಗಿ ಬಂದಾಗ ನಾನೆಲ್ಲ ಬನ್ನಿ ಎಂಬುದಾಗಿ ಅವ್ರನ್ನ ಸೇರಿಸ್ಕೊಂಡೆ. ಆನಂತರ ಅವ್ರಿಗೆ ಒಪ್ಪಿಸಿ ನಾನು 1993-94ರಲ್ಲಿ ಈ ಕಲಾಭಾರತಿ ಎಂಬತಕ್ಕಂಥ ಸಂಸ್ಥೆಯನ್ನು ಇಂಡಿಪೆಂಡೆಂಟ್ ಆಗಿ ಇದನ್ನು ಸ್ಥಾಪನೆ ಮಾಡಿದೆ. ಪ್ರಾರಂಭದಲ್ಲಿ 7 ಮಕ್ಕಳಿದ್ರು. ಈಗ ಸುಮಾರು 1200-1300 ಮಕ್ಕಳಿದ್ದಾರೆ. ಪ್ರತಿ ವರ್ಷ ಒಳ್ಳೆಯ ಫಲಿತಾಂಶ ಕೊಡ್ತಾ ಇದ್ದೀವಿ. ಹಾಗಾಗಿ ನಮಗೆ ದಾಖಲಾತಿಗೆ ಭಾಳ ನಮ್ಮಂದು ನಮ್ಮನ್ನು ಮಾಡ್ಕೊಳ್ಳಿ ಎಂಬುದಾಗಿ ಬರ್ತಾ ಇದ್ದಾರೆ. ಒತ್ತಡಗಳು ಇವೆ. ಹಾಗಾಗಿ ಈ ಸಂಸ್ಥೆಯನ್ನು ನನಗೆ ಇದಕ್ಕೆ ಸಹಾಯಕವಾಗಿ ನನ್ನ ಹಿರಿಯ ಮಗ ಮೋಹನ್ ರಾಜ್ ಅಂತ ಅವನು ಈಗ ಇದರಲ್ಲಿ ಸುಮಾರು 14 ವರ್ಷದಿಂದ KSUನಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದ. ಅವನು ಕೂಡ ಈ ಸಂಸ್ಥೆಯನ್ನ ತೆರಿಬೇಕು, ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರಿಬೇಕು ಎಂಬುದಾಗಿ ಆಸಕ್ತನಾಗಿ ಸುಮಾರು 8-10 ವರ್ಷ ಈ ಸಂಸ್ಥೆಯಲ್ಲಿ ಅವನು ಉಪಾಧ್ಯಾಯನ ಕೆಲಸ ಮಾಡ್ತಾ ಇದ್ದ. ಹಾಗೆ ನನ್ನ ಉಳಿದಂಥ ನನಗೆ 3 ಜನ ಮಕ್ಕಳು. ಅವರಲ್ಲಿ ಹಿರಿಯವನು ಮೋಹನ್ ರಾಜ್, 2ನೇಯವನು ಗುರುರಾಜ್. ಅವನು ಕೂಡ ಈ ಸಂಸ್ಥೆಯಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾನೆ. ಸಂಸ್ಥೆಯ ಒಂದು ಪ್ರತಿಯೊಂದು ಇದನ್ನು ಚಲನವಲನಗಳನ್ನು ವೀಕ್ಷಿಸ್ತಾ ಇರ್ತಾನೆ. ಅವನ ಹೆಂಡತಿ ಅರ್ಪಿತಾ ಅಂತ ಅವನ ಪತ್ನಿ, ಅವಳು ಕೂಡ ಇಂಗ್ಲಿಷ್ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇಲ್ಲಿಯ ಶಾಲೆಯ ಚಲನವಲನಗಳನ್ನು ನೋಡ್ತಾ ಇರ್ತಾಳೆ. ಹಾಗೆ 3ನೇಯ ಮಗ ಭರತ್ ರಾಜ್. ಈ ಶೈಕ್ಷಣಿಕ ಈ ಪ್ರತಿಯೊಂದು ಸಂಸ್ಥೆ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವನು ಪ್ರೇರಣೆ. ಹಾಗಾಗಿ ಅವನ ಸಹಕಾರ, ಅವನ ಉತ್ತೇಜನ, ಅವನ ದೂರದೃಷ್ಟಿಯಿಂದ ಈ ಸಂಸ್ಥೆ ಈ ಮಟ್ಟಿಗೆ ಬೆಳೆದಿದೆ ಅಂತ ನಾನಾದರೂ ಹೇಳ್ತೀನಿ. ಹಾಗೆ ಇನ್ನೊಬ್ಬರು ಇಲ್ಲೇ ಈ ನಮ್ಮ ಆಫೀಸ್ನಲ್ಲೇ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಮೈತ್ರಿಯ ಅಂತ. ಅವರು ಕೂಡ ಬೆಳಿಗ್ಗೆ 8 ಗಂಟೆಗೆ ಬರ್ತಾರೆ, ಸಾಯಂಕಾಲ 6 ಗಂಟೆಗೆ ಇರ್ತಾರೆ. ಅವರು ಕೂಡ ಮಕ್ಕಳ ಚಲನವಲನ ಪ್ರತಿಯೊಂದು ಪೋಷಕರನ್ನು ವಿಚಾರಿಸಿ ಈ ಸಂಸ್ಥೆಯ ಬೆಳವಣಿಗೆ ಅವರು ಕೂಡ ಕಾರಣರಾಗಿದ್ದಾರೆ. ಹೀಗಾಗಿ ಈ ಸಂಸ್ಥೆಯ ನಾನೊಬ್ಬಂದೇ ಅಲ್ಲ, ಇಲ್ಲಿ ಪೋಷಕರು ಎಲ್ಲ ಶಿಕ್ಷಕರ ಸಹಕಾರದಿಂದ ಈ ಸಂಸ್ಥೆಯನ್ನ ನಾವು ಈ ಮಟ್ಟಿಗೆ ಬೆಳೆಸಿದ್ದೀವಿ ಅಂತ ನಾನಾದರೂ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಸಂಸ್ಥೆ ಪ್ರಾರಂಭ ಆಗ್ಬೇಕಾದ್ರೆ ಯಾವ ಶಾಲೆಯಿಂದ ಪ್ರಾರಂಭವಾಯಿತು, ಎಷ್ಟನೇ ತರಗತಿಯಿಂದ ಪ್ರಾರಂಭ ಆಯಿತು, ಅಲ್ಲಿ ಆ ಸಮಯದಲ್ಲಿ ಏನೇನು ಸಮಸ್ಯೆಗಳು ತಮಗೆ ಎದುರಾಯಿತು, ಅದನ್ನ ಯಾವ ರೀತಿ ಪರಿಹಾರ ಮಾಡಿದ್ರಿ ದಯಮಾಡಿ ತಿಳಿಸ್ಕೊಡಿ. ನಾನು 1993ರಲ್ಲಿ ನಾನು ಬನ್ಮಯ್ಯ ವಿದ್ಯಾಸಂಸ್ಥೆಯಲ್ಲಿ ಭಾಷಾ ಬೋಧಕನಾಗಿದ್ದೆ. ನಮ್ಮ ವಿದ್ಯಾರ್ಥಿಗಳು ಹುಯಿಲಾಳು ಎಂಬತಕ್ಕಂಥ ಗ್ರಾಮದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ರು. ನನ್ನನ್ನು ಒಂದ್ಸರಿ ಅವ್ರ ಊರಿಗೆ ಕರ್ಕೊಂಡೋದ್ರು. ಆ ಹುಡುಗರು ನೋಡಿದಾಗ ನಾನು ಯಾಕೆ ಈ ಊರಿನಲ್ಲಿ ಸಂಸ್ಥೆಯನ್ನ ಮಾಡಬಾರ್ದು ಎಂಬತಕ್ಕಂಥ ಒಂದು ಮನಸ್ಸಿಗೆ ಬಂತು. ಹಾಗಾಗಿ ನಾನು ಆಗಲೇ ಮನಸ್ಸು ಮಾಡಿ ಕಲಾಭಾರತಿ ಎಂಬತಕ್ಕಂಥ ಒಂದು ಸಂಸ್ಥೆಯನ್ನ ಒಂದು ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಹುಯಿಲಾಳಿನಲ್ಲಿ ಆ ಗ್ರಾಮಸ್ಥರ ಒಂದು ನೆರವಿನಿಂದ ಮಾಡಿದೆ. ಅವರೊಂದು ಮಾರಿಗುಡಿಯಲ್ಲಿ ಮಾಡಿ ಸದ್ಯಕ್ಕೆ ಅಂತ ಹೇಳಿದ್ರು. ಆ ಮಾರಿಗುಡಿಗೆ ಅವರು ಒಂದು ಕಂಡೀಷನ್ ಹಾಕಿದ್ರು, ಇಲ್ಲಿ ಚಪ್ಪಲಿಯನ್ನು ಹಾಕೊಂಡ್ಬರ್ಬಾರ್ದು, ಹಾಗೆ ಎಂಬುದಾಗಿ ಇಲ್ಲಿ ಬಹಳ ಭಯಭಕ್ತಿಯಿಂದ ಇರಬೇಕು, ಇದು ದೇವಸ್ಥಾನ ಎಂಬುದಾಗಿ ಹೇಳಿದ್ರು. ಹಾಗಾಗಿ ಇದು ಬಹಳ ಸಮಸ್ಯೆ ಆಯಿತು. ಹಾಗಾಗಿ ನಾನು ಅಲ್ಲಿಂದ ಇಲ್ಲಿಗೆ ಇಲುವಾಲ ಗ್ರಾಮಕ್ಕೆ, ಅದು ಮೊದಲು ಇದು ಇಲುವಾಲ ಮಂಡಲ ಪಂಚಾಯತಿಯಲ್ಲಿತ್ತು. ಹಾಗಾಗಿ ಅಲ್ಲಿಂದ ಇಲ್ಲಿಗೆ 2ನೇ ವರ್ಷಕ್ಕೆ ನಾನು ಇಲ್ಲಿಗೆ ಸ್ಥಳಾಂತರ ಮಾಡಿದೆ. ಮೊದಲು ಪ್ರಾರಂಭದಲ್ಲಿ 7 ಮಕ್ಕಳಿದ್ರು. ಈ ಪ್ರಾರಂಭದಲ್ಲಿ ಒಂದು ಹಂಚಿನ ಮನೆ ಇಲ್ಲಿದೆ. ಆ ಹಂಚಿನ ಮನೆ ನಿಮ್ಗೆ ಈಗ ತೋರಿಸ್ತೇನೆ. ಆ ಹಂಚಿನ ಮನೆಯಲ್ಲಿ ನಾನು ಪ್ರಾರಂಭ ಮಾಡಿದೆ. ಮುಂದಕ್ಕೆ ಸಂಸ್ಥೆ ಯಾವ ತರ ಬೆಳ್ಕೊಂಡು ಹೋಯ್ತು, ಅದು ಬಹಳ ಮಾಧ್ಯಮಿಕ ಆಯ್ತು, ಪ್ರೌಢಶಾಲೆ ಆಯ್ತು, ಮುಂದಕ್ಕೆ ಯಾವ ರೀತಿ ಅಂತ ನಾನು ಮೊದಲು 1993-94 ಸಾಲಿನಲ್ಲಿ 8ನೇ ತರಗತಿಯನ್ನ ಪ್ರಾರಂಭ ಮಾಡಿದೆ. 8ನೇ ತರಗತಿಯಿಂದ ಆನಂತರ ಹಂತ ಹಂತವಾಗಿ SSLC ಬಂದ ಮೇಲೆ ಆನಂತರ 1ನೇ ತರಗತಿಯನ್ನ ಮತ್ತೆ PUCಯನ್ನ ಏಕಕಾಲದಲ್ಲಿ PUCಯನ್ನ ಮತ್ತೆ 1ನೇ ತರಗತಿಯನ್ನ ಪ್ರಾರಂಭ ಮಾಡಿದ್ವಿ. ಮುಂದಕ್ಕೆ PUC ಮೇಲೆ ಯಾವುದೋ ಡಿಪಾರ್ಟ್ಮೆಂಟ್ ಇದೆ, ಸೈನ್ಸ್, ಆರ್ಟ್ಸ್, ಕಾಮರ್ಸ್? ನಮ್ಮಲ್ಲಿ PUCಲಿ ಆರ್ಟ್ಸು, ಸೈನ್ಸು, ಕಾಮರ್ಸು ಎಲ್ಲ ಇದೆ. ವಿಶೇಷವಾಗಿ ನಮ್ಮಲ್ಲಿ ಕನ್ನಡ ಐಚ್ಛಿಕ, ಕನ್ನಡ ಮೇಜರ್
ಈ ಕನ್ನಡ ಮೇಜರು ಬಿ ಎಲ್ಲಿ ಎಮ್ ಎಲ್ ಉಂಟು, ಆದರೆ ಪಿ ಯು ಸಿಯಲ್ಲಿ ಎಲ್ಲೂ ಇಲ್ಲ. ಮೈಸೂರಿನಲ್ಲಿ ಒಂದು ಕಾಲೇಜ್ ಆದರೆ ನಮ್ಮಲ್ಲಿ ಪಿ ಯು ಸಿಯಲ್ಲಿ ಐಚ್ಛಿಕ ಕನ್ನಡ ಇದೆ. ಆಮೇಲೆ ಚಾಮರಾಜನಗರ ಆಗಬಹುದು ಅಥವಾ ಮೈಸೂರಿನಲ್ಲಿ ಮೈಸೂರು ಒಂದು ಸಂಸ್ಥೆ ಕುವೆಂಪು ಟ್ರಸ್ಟ್ ಒಂದು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಮಂಡ್ಯ ಹಾಸನ ಇಲ್ಲ. ಆ ಕಡೆ ಉತ್ತರ ಭಾರತ ಅಲ್ಲ ಉತ್ತರ ಕರ್ನಾಟಕ ಬೆಂಗಳೂರು ಆ ಕಡೆ ಒಂದು ಸುಮಾರು 150-200 ಕಾಲೇಜುಗಳಲ್ಲಿ ಬಹುಶಃ ಕನ್ನಡ ಐಚ್ಛಿಕ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಈ ಬೇರೆ ಎಲ್ಲ ಕಡೆ ಐಚ್ಛಿಕ ಕನ್ನಡ ಇಲ್ಲ ಅಂತ ತಾವು ಹೇಳಿದ್ರೆ, ನಿಮ್ಮಲ್ಲಿ ಐಚ್ಛಿಕ ಕನ್ನಡ ಪ್ರಾರಂಭ ಮಾಡಬೇಕು ಅಂತ ಮನಸ್ಸಿಗೆ ಬಂದಿದ್ದಕ್ಕೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದ್ರಿ? ನಾನು ಐಚ್ಛಿಕ ಕನ್ನಡ ಮಾಡಬೇಕು ಅಂತ ಏನಪ್ಪ ಉದ್ದೇಶ ಅಂತಂದ್ರೆ, ಈ ಐಚ್ಛಿಕ ಕನ್ನಡದಲ್ಲಿ ಎಲ್ಲ ವಿಷಯವನ್ನ ಅವನು ಪಠ್ಯದಲ್ಲಿ ಇದು ಮಾಡಿದ್ದಾರೆ. ನವ್ಯ, ನವೋದಯ, ಬಂಡಾಯ, ಹಳೆಗನ್ನಡ, ಹೊಸಗನ್ನಡ, ಜಾನಪದ ಎಲ್ಲವನ್ನು ಇದು ಮಾಡಿದ್ದಾರೆ. ಇದಕ್ಕೆ ಪ್ರೇರಣೆ ವಿಶ್ರಾಂತ ಕುಲಪತಿಗಳಾದ ದೇಜೆ ಗೌ ಅಂದ್ರೆ ಜವರೇಗೌಡರು. ನಾವು ಕುವೆಂಪು ಟ್ರಸ್ಟಲ್ಲಿ ಮಾಡಿದ್ದೀವಿ, ನೀವು ಮಾಡಿ ಎಂಬುದಾಗಿ ಅವರ ಪ್ರೇರಣೆಯಿಂದ ನಾನು ಈ ಐಚ್ಛಿಕ ಕನ್ನಡವನ್ನ ಈ ನಮ್ಮ ಸಂಸ್ಥೆಯಲ್ಲಿ ಮಾಡಿದೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಅನುಕೂಲ ಆಗ್ತದೆ ಎಂಬುದಾಗಿ ಹಲವಾರು ಜನ ಹೇಳ್ತಾರೆ. ನಾನು ಕೂಡ ತಿಳ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಜನ ಶಿಕ್ಷಕರು ತಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಯಾವ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಅವರು ಟ್ರೈನ್ಡ್ ಆಗಿದ್ದಾರಾ, ಅನ್ಟ್ರೈನ್ಡ್? ಹೇಗೆ ಅವ್ರಿಗೆ ಸಂಬಳ ಸಾರಿಗೆಗಳನ್ನು ಯಾವ ರೀತಿ ಕೊಡ್ತೀರಿ? ಅದು ಖಾಸಗಿ ಸಂಸ್ಥೆ ಆದ್ರಿಂದ ಸಂಬಳ ಸಾರಿಗೆ ಸ್ವಲ್ಪ ತಪಸ್ಸರ ಆಗುತ್ತೆ. ಅದನ್ನು ಸಂಪನ್ಮೂಲಗಳನ್ನು ಯಾವ ರೀತಿ ಕ್ರೋಢೀಕರಣ ಮಾಡಿಕೊಡ್ತೀರಾ ತಿಳಿಸಿ. ನಮ್ಮಲ್ಲಿ ಎಲ್ಲ ಕ್ವಾಲಿಫೈಡ್ ಶಿಕ್ಷಕರನ್ನ ನಾವು ಮಾಡ್ಕೊಳ್ತೀವಿ. ನಮಗೆ ರೆಕಮೆಂಡೇಶನ್ನು, ಶಿಫಾರಸು ಇವೆಲ್ಲ ಮಾಡ್ತಾರೆ. ನಾನು ಅವಕ್ಕೆ ಯಾವುದಕ್ಕೂ ಇದು ಬಿಡೋದಿಲ್ಲ. ಯಾರು ಇಲ್ಲಿ ನನಗೆ ಅಪಾಯಿಂಟ್ ಕೊಡಿ ಅಂತ ಬಂದರು ಅವ್ರಿಗೆ ಒಂದು ಕ್ಲಾಸನ್ನು ಮಾಡಿ, ಡೆಮೋ ಕ್ಲಾಸನ್ನು ಇದು ಮಾಡಿ, ನುರಿತ ಅಧ್ಯಾಪಕರನ್ನ ಕೂರಿಸಿ ಅವರಲ್ಲಿ ಸೆಲೆಕ್ಷನ್ ಮಾಡಿಸ್ತೀವಿ. ಅವರಲ್ಲಿ ಸೆಲೆಕ್ಷನ್ ಮಾಡಿಸಿದಾಗ ಅವ್ರನ್ನ ನಾವು ತಗೊಳ್ತೀವಿ. ನಾವು ಹೆಚ್ಚು ನಿರುದ್ಯೋಗಿ ಯುವಕರು ರ್ಯಾಂಕ್ ಬಂದಿರ್ತೀನಿ, ನಾನು ಆ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, UCG ಮಾಡಿದ್ದೀನಿ, ಇದು ನನಗೆ ಕೆಲಸಕ್ಕೆಲ್ಲ ಇದ್ದಾಗ ಬಂತಾರೋ ನಾವು ಅಂಥವ್ರಿಗೆ ಕೊಡ್ತೀವಿ. ಅವರು ಕೆಲಸ ಬಿಟ್ಟು ಹೋಗುವಾಗ ಪುನಃ ಇನ್ಯಾರೋ ಅರ್ಜಿಯನ್ನು ಕೊಡ್ತಾರೆ, ಅವ್ರನ್ನೂ ಕೂಡ ಡೆಮೋ ಮುಖಾಂತರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. 10ನೇ ತರಗತಿ ಅಂದ್ರೆ SSLC ಎಷ್ಟು ರಿಸಲ್ಟ್ ಬಂದಿದೆ ನಮಗೆ ಈ ಕಳೆದ ವರ್ಷಗಳಲ್ಲಿ? ನಮ್ಮಲ್ಲಿ ಯಾವಾಗಲೂ ಕಳಪೆ. ಮೈಸೂರು ಜಿಲ್ಲೆಗೆ ನಾವು ಮೊದಲನೇ ಸ್ಥಾನ ಅಂತ ನಾನು ಹೇಳೋದಿಲ್ಲ. ನಾವು 90 ಯಾವಾಗಲೂ ನಮ್ದು 90% ಮೇಲೆ ಇದೆ. ಕಳೆದ ಸರಿ ಆಮೇಲೆ ಕೆಲವು ಸರಿ 100% ಫಲಿತಾಂಶವನ್ನು ಕೊಟ್ಟಿದ್ದೀವಿ. ನಮ್ಮಲ್ಲಿ ಎಲ್ಲ ಸಾಮಾನ್ಯಕ್ಕೆ 85-90 ಮೇಲೆ SSLC ನೀವು ನೋಡಿರ್ಬೋದು. ಇಲ್ಲೆಲ್ಲವ 85-90 ಮೇಲೆ ನಮ್ಮ ಹುಡುಗರು ಸ್ಕೋರ್ ಮಾಡ್ತಾರೆ. 100 ತಗೊಂಡು ಉಂಟು. SSLC ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್? ನಮ್ಮಲ್ಲಿ 54 ವಿದ್ಯಾರ್ಥಿಗಳಿದ್ದಾರೆ ಈ ಸಾರಿ. ಇದಾದ್ಮೇಲೆ PUC ಕಳೆದ ವರ್ಷಗಳಲ್ಲಿ ಏನಾದ್ರು ಪರ್ಸೆಂಟೇಜು, ಅದು ರ್ಯಾಂಕ್ ಗಿಂಕು ಅಥವಾ ಹೈಯೆಸ್ಟ್ ಗ್ರೇಡ್ ಅಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿರುತ್ತೋ ಉದಾಹರಣೆಗಳಿದೆಯಾ? ಹೇಗೆ? ನಮ್ಮಲ್ಲಿ ಎಲ್ಲ ಒಳ್ಳೆ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ನೀವು ಈಗ ನಮ್ಮ ಪ್ರಿನ್ಸಿಪಲ್ರನ್ನ ಸಂಬಂಧಪಟ್ಟ ಅವ್ರನ್ನ ನೀವು ಇಂಟರ್ವ್ಯೂ ಮಾಡ್ತಾರೆ, ಅವರಿಂದ ನೀವು ಅವ್ರನ್ನ ತಿಳ್ಕೊಳ್ಳಿ. ನಾನು ಹೇಳೋದಕ್ಕಿಂತ ಅವರು ನಿಮಗೆ, ನೀವು ಪ್ರಿನ್ಸಿಪಲ್ರನ್ನ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಂದ ನೀವು ಹೈಸ್ಕೂಲ್ ಹೆಡ್ ಮಾಸ್ಟ್ರು ನೀವು ಇಂಟರ್ವ್ಯೂ ಮಾಡಿದಾಗ ಅವರಿಂದ ನೀವು ಅಂಕಿ ಅಂಶಗಳನ್ನು ತಕ್ಕೋಬಹುದು ಅಂತ ನಾನು ಅವ್ರು ಹೇಳ್ತೇನೆ. ಈಗ SSLC ಚೆನ್ನಾಗಿ 100% ರಿಸಲ್ಟ್ ಬಂದಿದೆ, PUC ಚೆನ್ನಾಗಿ ಒಳ್ಳೆ ಮಾರ್ಕ್ ತಗೊಂಡು ಪಾಸ್ ಆಗಿದ್ದಾರೆ ಅಂತ ತಾವು ಹೇಳಿದ್ರಿ. ನೀವು ಈ ಒಂದು ಸಂಸ್ಥೆ ಪ್ರಾರಂಭ ಮಾಡ್ಬೇಕಾಗಿರ್ತಕ್ಕಂಥ ನಿಮ್ಮ ಮನಸ್ಥಿತಿ ಏನಿತ್ತು, ನಿಮ್ಮ ಆಸೆಗಳು ಏನಿತ್ತು, ಗುರಿ ಏನಿತ್ತು, ಆ ಗುರಿ ಈಗ ಈಡೇರಿದ್ಯಾ ಹೇಗೆ? ಖಂಡಿತ ಈಡೇರಿದೆ. ನಾನೊಬ್ಬ ಹಳ್ಳಿಯ ಅನಕ್ಷರಸ್ಥ ಕುಟುಂಬದವನು. ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನ ಮಾಡಬೇಕು ಎಂಬತಕ್ಕಂಥ ಮನಸ್ಸಲ್ಲಿತ್ತು. ಅದನ್ನು ಮಾಡಿದ್ದೀನಿ. ಈಗ ನನ್ನ ಮಕ್ಕಳು ಇವರೆಲ್ಲ ನನಗೆ ಸಹಕಾರ, ಪ್ರೇರಣೆ ನಿಮ್ಮಂಥವ್ರೆಲ್ಲ ಕೊಡ್ತಾ ಇದ್ದೀರಿ. ನನ್ನ ಮನಸ್ಸಿಗೆ ಬಹಳ ತೃಪ್ತಿ ಇದೆ ಅಂತ ನಾನಾದರೂ ಭಾವಿಸ್ತೀನಿ. SSLC ಕಾಮನ್ ಆಗಿದೆ, ಎಲ್ಲ ಕಡೆ ಒಂದೇ ಥರ ಕಾಮನ್ ಇದೆ. PUC ಸೈನ್ಸು, ಆರ್ಟ್ಸು, ಕಾಮರ್ಸು ಮೂರು ವಿಭಾಗಕ್ಕೆ ಒಂದೊಂದು ಕ್ಲಾಸ್ ಇದೆ. ಇದನ್ನ ಮುಂದಕ್ಕೆ ಅಪ್ಗ್ರೇಡ್ ಮಾಡ್ತೀರಾ? ಡಿಗ್ರಿ ಫಸ್ಟ್ ಗ್ರೇಡ್ ಕಾಲೇಜ್ ಅಪ್ಗ್ರೇಡ್ ಮಾಡ್ತೀರಾ ಹೇಗೆ? ನಾನು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಣ ಎಂಬತಕ್ಕಂಥ ಆಸೆ ಇದೆ. ಇಂದಿನ ವಿದ್ಯಾರ್ಥಿಗಳು
ನಗರದ ವಾಸನೆಗೆ ಮಾರು ಹೋಗಿ ಅವರು ಸಿಟಿಲಿ ನಾನು ಓದಬೇಕು, ನಾನು ಒಳ್ಳೊಳ್ಳೆ ಕಾಲೇಜ್ ಸೇರಬೇಕು ಎಂಬತಕ್ಕಂಥ ಅವ್ರ ಮನಸ್ಸಿನಲ್ಲಿ ಅವ್ರ ಸ್ನೇಹಿತರ ಜೊತೆ ಇರೋದ್ರಿಂದ ಮುಂದೆ ಮಾಡಿದ್ರೆ ಏನಾದ್ರು ತೊಂದರೆ ಆಗ್ತದ ಎಂಬುದಾಗಿ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಲಾ ಕಾಲೇಜ್ ಮಾಡಬೇಕು ಎಂಬತಕ್ಕಂಥ ಒಂದು ಆಸೆ ನನ್ನಲ್ಲಿದೆ. ಇಲ್ಲಿ ನಿಮ್ಮ ಶಾಲೆಗೆ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಇಲವಾಲಾಗೆ ಸಂಬಂಧಪಟ್ಟಂತವರು ಅಥವಾ ದೂರದಿಂದ ಕೂಡ ಬರ್ತಾರ, ಅಥವಾ ನಿಮ್ಮ ಒಂದು ವಿದ್ಯಾ ಸಂಸ್ಥೆಯ ಒಂದು ಗುಣಮಟ್ಟ, ಶಿಕ್ಷಣದ ಗುಣಮಟ್ಟ ಹೇಗಿದೆ ಅದನ್ನ ನೋಡ್ಕೊಂಡು ಬರ್ತಾರೋ, ಹೇಗೆ ತಿಳಿಸಿ ಸರ್. ನಮ್ಮ ಶಿಕ್ಷಣ ಗುಣಮಟ್ಟವನ್ನು ನೋಡಿ ಇಲವಾಲ ಅಕ್ಕಪಕ್ಕದಕ್ಕಿಂತ KR ನಗರ, ಹುಣಸೂರು, ಪಿರಿಯಾಪಟ್ಟಣ, ಹೊಳೆನರಸೀಪುರ, ಹಾಸನ ಆ ಕಡೆಯಿಂದ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರೆಲ್ಲ ಹಾಸ್ಟ್ಲು ಈ ಅನುಕೂಲವನ್ನು ಮಾಡ್ಕೊಂಡು ಇಲ್ಲಿ ಓದ್ತಾ ಇದ್ದಾರೆ. ನಿಮ್ಮ ಶಾಲೆಯಲ್ಲಿ ಹೆಚ್ಚಾಗಿ ಶ್ರೀಮಂತರು ಬರ್ತಾರೋ, ಮಕ್ಕಳು ಬರ್ತಾರೋ, ಬಡವ್ರ ಮಕ್ಕಳು ಬರ್ತಾರೋ, ಮತ್ತು ಶುಲ್ಕಗಳು ಯಾವ ರೀತಿ ಇರ್ತಾರೆ? ಕಮ್ಮಿ ಇರ್ತಾರೋ, ಜಾಸ್ತಿ ಇರ್ತಾರೋ, ಅಥವಾ ಫ್ರೀ ಆಫ್ ಕಾಸ್ಟ್ ಇರ್ತದೋ, ಹೇಗೆ? ನಮ್ಮಲ್ಲಿ ಎಲ್ಲ ಬಡ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳೇ ಇಲ್ಲಿ ಬರ್ತಾರೆ. ಫೀಸು ನಮ್ಮಲ್ಲಿ 85% ಮೇಲಿರ್ತಕ್ಕಂಥ ಮಕ್ಕಳಿಗೆ ಫೀಸ್ ಇಲ್ಲ, ಫ್ರೀ ಎಜುಕೇಶನ್ ಅವ್ರಿಗೆ. ಇನ್ನು ಬಾಕಿ ಅಂತವ್ರು ಸಾರ್ ನಾನು ಕೂಲಿ ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಕಟ್ಟಕ್ಕಾಗಲ್ಲ, ಹಾಗೆ ಹೀಗೆ ಅಂತಾರೆ. ಅವ್ರಿಗೆಲ್ಲ ನಾವು ಅವ್ರಿಗೆ ಇದು ಮಾಡ್ಲಿಕ್ಕೆ ಕನ್ಸೆಷನ್ ಅನ್ನ ಕೊಡ್ಲೇಬೇಕಾಗದೆ ಕೊಡ್ತೀವಿ. ಈಗ ಒಟ್ಟಾರೆಯಾಗಿ ನಿಮ್ಗೆ ಮನಸ್ಸನ್ನ ಇರತಕ್ಕಂಥ ಆಸೆ ಏನಿದೆ, ಒಂದು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ ಈಡೇರಿದ್ಯಾ? ಖಂಡಿತ ಈಡೇರಿದೆ. ನನಗೆ ಈಡೇರಿಗಿಂತ ನನಗೆ ನಮ್ಮ ಪ್ರೇರಣೆಯಾಗಿ ನಮ್ಮ ಕುಟುಂಬ ವರ್ಗ ಇವರೆಲ್ಲ ಅವರು ನನಗೆ ಶಕ್ತಿಯನ್ನು ತುಂಬ್ತಾ ಇರೋದ್ರಿಂದ ನನಗಿದ್ರ ಭಾರ ಏನಿಲ್ಲ. ನಾನು ಅವ್ರಿಗೆ ವಹಿಸಿದ್ದೀನಿ, ನನಗೆ ಒಂಥರ ಖುಷಿ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಇಲವಾಲ ಸುತ್ತಮುತ್ತಲಿನ ಪ್ರದೇಶ ಮತ್ತು ಸುತ್ತಮುತ್ತಲಿನ ದೂರದ ಪ್ರದೇಶ, ಈಗ ಹುಣಸೂರು ಆಗ್ಬೋದು, KR ನಗರ ಆಗ್ಬೋದು, ಅಂತ ಕಡೆಯಿಂದ ಬರಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಾವು ಏನನ್ನ ಕೇಳಕ್ಕೆ ಇಷ್ಟಪಡ್ತೀರಿ? ನಾವು ಅವ್ರಿಗೆ ಸ್ವಾಗತವನ್ನು ಬಯಸ್ತೀವಿ. ನಾವು ಅಲ್ಲಿಯ ಮಕ್ಕಳು ಇಲ್ಲಿಂದ ಅವು ಹೋಗ್ಲಿಕ್ಕೆ ಸುಮಾರು ನಾವು KR ನಗರ, ಹುಣಸೂರು ಈ ಕಡೆ ಹೋಗ್ಲಿಕ್ಕೆ ನಾವು ನಮ್ಮ ವೆಹಿಕಲ್ ಇವೆ, ಅಲ್ಲಿಗೂ ಕೂಡ ವೆಹಿಕಲ್ ವ್ಯವಸ್ಥೆ ಪಡಿದೀವಿ. ಅಲ್ಲಿಂದ ಕೂಡ ಮಕ್ಕಳು ಹೊರಗಡೆಯಿಂದ ಎಲ್ಲ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ನಾವು ಇದು ಮಾಡಿದೀವಿ. ನೀನು ಕಾಲೇಜ್ ಮಕ್ಕಳು ಬಸ್ಸಲ್ಲಿ ಬರ್ತಾರೆ, ಕೆಲವರು ಹಾಸ್ಟೆಲ್ ಇದ್ದಾರೆ. ಈ ಸಂಸ್ಥೆ ಪ್ರಾರಂಭಕ್ಕೆ ತಮ್ಮ ಕುಟುಂಬ, ತಮ್ಮ ವೈಫು ಮತ್ತು ತಮ್ಮ ಮಕ್ಕಳ ಕೊಡುಗೆ ಏನು? ಇದಕ್ಕೆ ಅವರು ಹಗಲಿರು ಶ್ರಮಿಸಿ ದುಡಿತಾ ಇದ್ದಾರೆ. ಎಲ್ಲವ ನನ್ನ ಈ ಹೆಂಡತಿ, ನನ್ನ ಪತ್ನಿ ಈ ಸಂಸ್ಥೆಗೋಸ್ಕರ ಪ್ರಾರಂಭದಲ್ಲಿ ಬೆಂಚು, ಕುರ್ಚಿ ಇವೆಲ್ಲವನ್ನ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣಕಾಸಿನ, ನಾನು ಖಾಸಗಿ ಶಾಲೆ ಶಿಕ್ಷಕ ಇತ್ತು, ಅವಳ ಹತ್ರ ಒಡವೆ, ಅವಳ ಹತ್ರ ಚಿನ್ನ, ಬಳೆ ಗಿಳೆ ಅವನ್ನೆಲ್ಲ ಕೂಡ ಅವಳು ನನಗೆ ಕೊಟ್ಟು ಅವನ್ನೆಲ್ಲ ಗಿರ್ವಿ ಮಡಗಿ ಅಥವಾ ಮಾಸ್ಟರ್ಗಾಗಿ ಸಂಬಳಕ್ಕೆ ಇದಾದಾಗ ಅವಳು ಸಹಕಾರ ಕೊಟ್ಟಿದ್ದಾಳೆ. ಅದರಿಂದ ಇದು ಮಾಡಿದೆ. ಹಂಗಲ್ಲ ನಮ್ಮ ಶಿಕ್ಷಕರೇ ಅಲ್ಲ, ನಮ್ಮ ಫ್ಯಾಮಿಲಿ ಅಲ್ಲ, ನನ್ನ ಸ್ನೇಹಿತರು ಕೂಡ. ನಮ್ಮಲ್ಲಿ ಒಬ್ಬ ಜಯರಾಮ ಅಂತ ಇದ್ರು, ಅವ್ರು ಬಡ್ಡಿ ಜಯರಾಮ ಅಂತ ಕರೆದವ್ರು ಮಾಸ್ಟ್ರು. ಅವರು ನನಗೆ ಬಹಳ ಕ್ಲೋಸ್ ಫ್ರೆಂಡು. ಅವರು ನನ್ನ ಜೊತೆ ಇದ್ದರು ಬನ್ಮೇಸಲ್ಲಿ. ಅವರು ಕೂಡ ನನಗೆ ಬಡ್ಡಿ ಅಂತ ಕೊಡ್ತಾ ಇರಲ್ಲ, ಬೇಸ್ಗಳಿಗೆ ಸಂಬಳ ಕೊಡಬೇಕು ಅಂದಾಗ ಅವರು ಒಂದು ಫೈನಾನ್ಷಿಯಲ್ ಮಾಡಿದ್ರು. ನನಗೆ ಬೇಕಾದಷ್ಟು ಸೇರಿ ಸಾಲವನ್ನು ನಮ್ಮ ಮನೆಯವರಿಗಿಂತ ಹೆಚ್ಚಾಗಿ ಅವರು ಕೂಡ ಸ್ನೇಹಿತರೆಲ್ಲ ಕೊಟ್ಟಿದ್ದಾರೆ. ಈಗ ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ, ಮುಖ್ಯವಾಗಿ ಒಂದು ಸಂಸಾರ ನಡೆಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ. 4-5 ಜನ ಮಕ್ಕಳು ಇರ್ತವೆ, ಒಂದೇ ಆದಾಯದಿಂದ ಮಕ್ಕಳ ಮರಿ ಸಾಕ್ಬೇಕು, ಸಂಸಾರ ಮಾಡಬೇಕು, ಮನೆ ಮಠ ಮಾಡಬೇಕು. ಅದರಲ್ಲಿ ತಾವು ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಸಾಮಾನ್ಯವಾದ ಕೆಲಸ ಅಲ್ಲ, ಅದು ತುಂಬಾ ಅದಕ್ಕೆ ಶ್ರಮ ಬೇಕು, ಅದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿ ಬೇಕು. ಈ ಗುರಿಯ ಒಂದು ಚಾಲೆಂಜ್ ಅನ್ನು ತಾವು ಯಾವ ರೀತಿ ನಾವು ನಿಭಾಯಿಸಿದ್ದೀರಾ ತಾವು? ನನಗೆ ಇದು ಪ್ರಾರಂಭದಲ್ಲಿ ಬಹಳ ಕಷ್ಟ ಆಯಿತು. ಈ ಸಂಸ್ಥೆಯನ್ನ ನಡೆಸಬೇಕಾದ್ರೆ ನನಗೆ ನನ್ನಲ್ಲಿರ್ತಕ್ಕಂಥ ಧೈರ್ಯ, ನನ್ನಲ್ಲಿರ್ತಕ್ಕಂಥ ಹಠ ಮತ್ತೆ ಒಂದು ಈ ಚಾಲೆಂಜ್ ಎಂಬತಕ್ಕಂಥ ಇವನ್ನ ನನ್ನಲ್ಲಿ ರೂಢಿಸಿಕೊಂಡಾಗ ಮಾತ್ರ ಈ ಶಿಕ್ಷಣ ಸಂಸ್ಥೆ ನಡೆಸ್ಬೋದು ಎಂಬುದಾಗಿ ಗೊತ್ತು. ನಾವೇನಾದರೂ ವೀಕು ಆದರೆ ಅನೇಕ ರೀತಿಯ ಕಷ್ಟಗಳು ಬರ್ತವೆ.
ಉಪನಿರ್ದೇಶಕರ ಕಚೇರಿಯವರು ಬರ್ತಾರೆ, ನೀವು ಅದು ಮಾಡಿಲ್ಲ ಅಂತ ಬರ್ತಾರೆ, ಇದು ಮಾಡಿಲ್ಲ ಅಂತ ಬರ್ತಾರೆ, ಹೆದರ್ಸ್ತಾರೆ, ಇದು ಮಾಡ್ತಾರೆ, ಯಾವುದೋ ಅವರೇ ಮೂಗರ್ಜಿ ಬರೆಸ್ತಾರೆ. ಹಾಗಾಗಿ ನಾವು ಧೈರ್ಯವಾಗಿ ಚಾಲೆಂಜ್ ಆಗಿ ತಕೊಂಡಾಗ ಅವ್ರು ಯಾರು ದೂರಕ್ಕೆ ಹೋದ್ರೆ ಅವ್ರು ಯಾರು ಇಲ್ಲಿ ಹತ್ತಿರನೇ ಬರೋದೇ ಇಲ್ಲ. ನನಗೆ ನಾವು ಮೊದಲು ಇದು ಮಾಡಿದಾಗ ನೀವು ಸ್ಕಾಲರ್ಶಿಪ್ ದುರುಪಯೋಗ ಮಾಡ್ಕೊಂಡಿದ್ದೀರಿ, ನೀವು ಇನ್ನೇನೋ ಮಾಡ್ಕೊಂಡಿದ್ದೀರಿ ಅಂತ ಅವರೇ ಮೂಗರ್ಜಿ ಬರ್ಸೋದು. ಇಲಾಖೆ ಅಧಿಕಾರಿಗಳು ಅವರೇ ತನಿಖೆ ಮಾಡೋದು, ನಮಗೆ ಚಿತ್ರ ಹಿಂಸೆ ಕೊಡ್ತಾರೆ. ಅವ್ರಿಗೆ ಮಂತ್ಲಿ ಕೊಡಬೇಕು. ಕೆಲವು ಕಡೆ ಕೇಳಿದ್ದೀನಿ, ಆದ್ರೆ ನಮ್ಮಲ್ಲಿ ಏನು ನಮ್ಮ ಶಾಲೆ ಅಂದ್ರೆ ಒಂಥರ ಗೌರವ ಕೊಡ್ತಾರೆ. ಬನ್ನಿ DDPI ಕಚೇರಿಗೆ ಆಗಲಿ BO ಕಚೇರಿಗೆ ನಮ್ಮನ್ನ ಕೂರಿಸಿ ಕಾಫಿ ಟೀ ಕುಡಿದು ಬಹಳ ಗೌರವಯುತವಾಗಿ ನಡೆಸ್ಕೊತಾರೆ. ಅದು ನಮಗೆ ಸಹ ಒಳ್ಳೆ ಸಂಸ್ಥೆ ಮಾಡಿದ್ರೆ ಎಂಬುದಾಗಿ ನಮ್ಮನ್ನ ಬೆನ್ನು ತಡ್ತಾರೆ. ಅದೇ ಒಂದು ನನಗೆ ಖುಷಿ, ಸಂತೋಷ. ನಿಮ್ಮ ಶಾಲೆ ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಪಡೆದಿದ್ಯಾ? ಮಾನಸಿಕವಾಗಿ ಶಿಕ್ಷಣ ಇಲಾಖೆಯಿಂದ ಮಾನ್ಯತೆ ಪಡೆದಿದ್ಯಾ? ನಮ್ಮ ಶಿಕ್ಷಣ ಪ್ರತಿ ವರ್ಷ ನಾವು ಸರ್ಕಾರದಿಂದ ಪ್ರತಿ ಎವ್ರಿ ಇಯರ್ ನಾವು ಮಾನ್ಯತೆ ಪಡಿಲೇಬೇಕು. ಅಲ್ಲರೂ ನಮ್ಗೆ SLCಗೆ ಅಡ್ಮಿಷನ್ ಟಿಕೆಟೇ ಬರೋದಿಲ್ಲ. ಈಗ ತಾವು ಸಂಸ್ಥೆ ಸ್ಥಾಪನೆ ಮಾಡಿದಿರಿ. ಈ ತಮ್ಮ ಒಂದು ಉದ್ದೇಶ ಈಡೇರ್ಬೇಕು, ಹೆಚ್ಚು ವಿದ್ಯಾರ್ಥಿಗಳು ಬಂದು ಸೇರ್ಕೋಬೇಕು, ವಿದ್ಯಾರ್ಥಿನೇ ಮಾಡ್ಕೊಂಡು ಹೋಗಿ ಜ್ಞಾನ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು. ಈ ಸಂದರ್ಭದಲ್ಲಿ ತಾವು ವಿದ್ಯಾರ್ಥಿ ವೃಂದಕ್ಕೆ, ಪೋಷಕರೊಂದಕ್ಕೆ ತಮ್ಮ ಸಂಸ್ಥೆಯ ಬಗ್ಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಪೋಷಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಹಕಾರ ಬೇಕು ಅಂತ, ನಮ್ಮ ಪೋಷಕರ ಸಹಕಾರ ಸದಾ ಈಗ ಹೇಗೆ ನಮಗೆ ಕೊಟ್ಟಿದ್ದೀರೋ ಅದೇ ರೀತಿ ಕೊಡಿ ಎಂಬುದಾಗಿ ನಾನು ಅವ್ರಲ್ಲಿ ತುಂಬು ಹೃದಯದಿಂದ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇಲ್ಲಿವರೆಗೆ ತಾವು ತಮ್ಮ ಕಲಾಭಾರತ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಕ್ಕೆ ಏನ್ ಕಾರಣ, ನಿಮ್ಮ ಹಿನ್ನೆಲೆ ಏನು ಎಲ್ಲ ಒಂದು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಈ ಒಂದು ಕಲಾಭಾರತ ವಿದ್ಯಾಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏಳಿಗೆ ಒಂದಲ್ಲಿ ಫಸ್ಟ್ ಏಡ್ ಕಾಲೇಜ್ ಆಗಲಿ, ನೀವು ಹೇಳ್ದಂಗೆ ಲಾ ಕಾಲೇಜ್ ಕೂಡ ಆಗಲಿ, ಎಲ್ಲೋ ಆಗಲಿ ಅಭಿವೃದ್ಧಿ ಆಗಲಿ, ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಲಿ ಅಂತ ಈ ಮೂಲಕ ಆಗಿ ಆರೈಕೆ ಮಾಡ್ಕೊಂಡು ತಮ್ಗೆ ಅನಂತ ಧನ್ಯವಾದಗಳು. ತಮ್ಮ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ತಮ್ಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Group stand it is. Group attention. Group stand it is. Group attention. Let us commence with our state anthem. Jai Bharat Jananiya Tanujate. Jaya He Karnataka Mate. Jaya Sundara Nadivana Karanade. Jaya He Rasarushigala Veere.
stand at ease. Group attention. Let us commence with our national anthem. Jana Gana Mana Adhinayaka Daya Hai Bharata Bhagya Vidhata Punjab Sindhu Gujarat Maratha Dravida Utkala Vanga Vindhya Himachala Yamuna Ganga Uttara Jaladi Taranga Tava Shubha Name Jahe Tava Shubha Ashish Mahe Gaye Tava Jaya Gata Jana Gana Mangala Dayaka Jaya He Bharata Bhagya Vidhata Jaya He Jaya He Jaya He Jaya 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 He. General salute, salute. Hands down. Group stand at ease. ಅರ್ತ್ ಭೂಮಿಯ ಅಂತರಾಳ ಅದರಲ್ಲಿ ನಾವು ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಆಫ್ ದಿ ಅರ್ತ್ ಬಗ್ಗೆ ತಿಳ್ಕೊಳ್ತೋಣ. ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್ ಆಫ್ ದಿ ಅರ್ತ್ ಆನ್ ದಿ ಬೇಸಿಸ್ ಆಫ್ ವೆಲಾಸಿಟಿ ಆಫ್ ಸಿಸ್ಮಿಕ್ ವೇವ್ಸ್, ಡೆನ್ಸಿಟಿ ಆಫ್ ಮೆಟೀರಿಯಲ್ಸ್, ಕೆಮಿಕಲ್ ಕಾಂಪೋಸಿಷನ್ and physical state of matter, the earth's interior is divided into three concentric zones. They are crust, mantle, core. ಭೂಮಿಯ ಅಂತರಾಳವನ್ನ ಭೂಕಂಪನ ಅಲೆಗಳ ವೇಗ, ರಾಸಾಯನಿಕ ಸಂಯೋಜನೆ, ವಸ್ತುಗಳ ಭೌತಿಕ ಸ್ಥಿತಿ ಪದರಗಳಾಗಿ ವಿಭಾಗಿಸ್ಕೊಳ್ತಾ ಹೋಗ್ತೀವಿ. ಯಾವುದ್ಯಾವುದು ನೋಡ್ತಾ ಹೋಗೋದಂದ್ರೆ ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಅದರಲ್ಲಿ ಫಸ್ಟ್ ಒನ್ ಕ್ರಸ್ಟ್. The uppermost layer of the crust is called, the uppermost layer of the earth is called crust. ಭೂಮಿಯ ಅತ್ಯಂತ ಹೊರಪದರವನ್ನು ನಾವು ಭೂಕವಚ ಅನ್ಕೊಂಡು ಕರ್ಕೊಳ್ತಾ ಹೋಗ್ತೀವಿ. The uppermost layer of the earth is called crust. Crust is divided into two sub layers. ನಾವು ಭೂಕವಚವನ್ನ ಎರಡು ಪ್ರಮುಖ ಉಪಪದರಗಳಾಗಿ ವಿಭಾಗಿಸ್ಕೊಳ್ತಾ ಹೋಗ್ತೀವಿ. ಕಾಂಟಿನೆಂಟಲ್ ಕ್ರಸ್ಟ್ ಅಂಡ್ ಓಷನಿಕ್ ಕ್ರಸ್ಟ್. ಭೂಖಂಡ ಕವಚ ಮತ್ತು ಸಾಗರಿಕ ಕವಚವಾಗಿ ನಾವು ವಿಭಾಗಿಸ್ಕೊಳ್ತಾ ಹೋಗ್ತೀವಿ. ದಿ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದಿ ಕ್ರಸ್ಟ್ ಇಸ್ ಕಾಲ್ಡ್ ಕಾಂಟಿನೆಂಟಲ್ ಕ್ರಸ್ಟ್. ದಿ ಲೋವರ್ ಪೋರ್ಷನ್ ಆಫ್ ದಿ ಕ್ರಸ್ಟ್ ಇಸ್ ಕಾಲ್ಡ್ ಓಷನಿಕ್ ಕ್ರಸ್ಟ್. ಭೂಕವಚದ ಅತ್ಯಂತ ಹೊರಪದರವನ್ನ ನಾವು ಭೂಖಂಡ ಕವಚ ಅಂತ ಕರ್ಕೊಳ್ತಾ ಹೋಗ್ತೀವಿ. ಭೂಕವಚದ ಕೆಳಗಡೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ದಿ ಪ್ರಿನ್ಸಿಪಲ್ ಮೋಡ್ಸ್ ಆಫ್ ವರ್ಲ್ಡ್ ಟ್ರಾನ್ಸ್ಪೋರ್ಟೇಷನ್ ಆರ್ ಲ್ಯಾಂಡ್, ವಾಟರ್, ಏರ್ ಅಂಡ್ ಪೈಪ್ಲೈನ್ಸ್. ನಾವು ಸಾರಿಗೆ ಪ್ರಕಾರಗಳು ಅಂತ ನೋಡ್ತಾ ಹೋಗೋದಂದ್ರೆ ಪ್ರಮುಖವಾಗಿ ನಾವು 4 ರೀತಿಯ ಸಾರಿಗೆ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ಅಥವಾ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾವು ನೋಡ್ತಾ ಹೋಗೋದಂದ್ರೆ ಏರ್ ಟ್ರಾನ್ಸ್ಪೋರ್ಟ್, ಪೈಪ್ಲೈನ್ಸ್, ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಕೊಳವೆ ಮಾರ್ಗಗಳು ವಿಭಾಗಿಸ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ರೋಡ್ ಟ್ರಾನ್ಸ್ಪೋರ್ಟ್. ರೋಡ್ ಟ್ರಾನ್ಸ್ಪೋರ್ಟ್ ಇಸ್ ಓಲ್ಡೆಸ್ಟ್ ಅಂಡ್ ಯೂನಿವರ್ಸಲ್. ರಸ್ತೆ ಸಾರಿಗೆ ಬಂದ್ಬಿಟ್ಟು ಸಾರಿಗೆ ಪ್ರಕಾರಗಳ ಅಥವಾ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನಲ್ಲೇ ಓಲ್ಡೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಕರ್ಕೊಳ್ತಾ ಹೋದ್ರೆ ಅತ್ಯಂತ ಹಳೆಯ ಸಾರಿಗೆ ಪ್ರಕಾರ ಅಂದ್ಬಿಟ್ಟು ನಾವು ಅದನ್ನು ಕರ್ಕೊಳ್ತಾ ಹೋಗ್ತೀವಿ. ದಿ ಮೂವ್ಮೆಂಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟೇಕ್ ಪ್ಲೇಸ್ ಓವರ್ ದಿ ಲ್ಯಾಂಡ್. ಭೂಮಿಯ ಮೇಲ್ಮೈನಲ್ಲಿ ನಾವು ಸರಕು ಮತ್ತು ಸೇವೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂತ ಒಂದು ಸಾರಿಗೆ ಪ್ರಕಾರವನ್ನೇ ನಾವು ರಸ್ತೆ ಸಾರಿಗೆ ಅಂದ್ಬಿಟ್ಟು ಕರ್ಕೊಳ್ತಾ ಹೋಗ್ತೀವಿ. ಹೌದಲ್ಲ? ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನಲ್ಲಿ 2 ಸಬ್ ಟೈಪ್ಸ್ ಬರ್ತಾ ಹೋಗುತ್ತೆ. ರೋಡ್ ಅಂಡ್ ರೈಲ್ವೇಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಒನ್ ರೋಡ್ ಟ್ರಾನ್ಸ್ಪೋರ್ಟ್, ರಸ್ತೆ ಸಾರಿಗೆ. ಭೂಮಿ ಮೇಲಿನಲ್ಲಿ ಸರಕು ಮತ್ತು ಸೇವೆಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂತ ಒಂದು ಸಾರಿಗೆ ಪ್ರಕಾರವನ್ನೇ ನಾವು ರಸ್ತೆ ಸಾರಿಗೆ ಅಂದ್ಬಿಟ್ಟು ಕರ್ಕೊಳ್ತಾ ಹೋಗ್ತೀವಿ. ಅದರಲ್ಲಿ ನಿಮಗೆ ನಾವು ರೋಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ತಿಳ್ಕೊಬೇಕಾದ್ರೆ ಅವನ್ನ ನಾವು ರೋಡ್ಸ್ ಅನ್ನ ಕ್ಲಾಸಿಫೈ ಮಾಡಿ 4 ಟೈಪ್ಸ್ ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ವಿಲೇಜ್ ರೋಡ್ಸ್ ಇರ್ಬೋದು, ಡಿಸ್ಟ್ರಿಕ್ಟ್ ರೋಡ್ಸ್ ಇರ್ಬೋದು. ಸಾಮಾನ್ಯ ಜನರಿಗೆ
ಕಲಿಯೋದ್ರ ಜೊತೆಗೆ ಅವನು ಹೇಗೆ ಆ ಸಾಮಾನ್ಯ ಭಕ್ತನನ್ನ ಲೋಕಕ್ಕೆ ಪ್ರಚಾರ ಮಾಡ್ತಾನೆ ಅನ್ನೋದನ್ನ ಈಗ ಮುಂದಿನ ಪದ್ಯಗಳ ಮುಖಾಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ತಿಳ್ಕೊಂಡು ಹೋಗ್ತೀವಿ. ಸೊ ನೋಡ್ಬೇಕು, ಪದ್ಯ ತೆಗಿರಿ. ಪುಟ ಸಂಖ್ಯೆ 60. ಹರನುಂಟು ಚೆನ್ನನ ಮೆರೆವನ್ ಈ ದರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲಿ ಒಂದು ದಿವಸದಳು ಎಂದಿನ ಅಂದದಳು ಒಲನಂ ಪೊಕ್ಕು ಶಿವಲಿಂಗ ಪೂಜೆಯ ಮಾಡಿ ಹರುಷಂ ಮಿಕ್ಕು ಬೇಗದಿ ಪುಲುಗೊಯ್ದು ಮೈಲನೊಳು ನೆರೆಹೇರಿ ರಾಗದಿನ್ ಗಳಗಳನೆ ನಡೆತರುತಂ ಮೀರಿ ಕಂಪಣದ ತಾಣದೊಳು ಹುಲ್ಲನೊಲವಿಂ ನೂಕಿ ಸೋಂಬೇರಿ ಚಿತ್ತ ಜಾರಿಯಂ ಚಿತ್ತಂ ಸೋಂಕಿ ಮನೆಗೆ ಬಂದು ಭೂಮಿಸುತ್ತೆ ಕುಳ್ಳಿರುದು ನೆನೆಯುತ್ತಿರೆ ವನಿತೆ ತಂದಳು ಅಂಬಕಳಂ ಮೆಲ್ಲನ್ ಈಯುತ್ತಿರೆ. ನೋಡಿ, ಇಂದಿನಂತೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಹುಲ್ಲು ಕೊಯ್ಯೋದಕ್ಕೆ ಭಕ್ತಿಗೆ ಹೊಲಿದು ಬಿಟ್ಟು ಚನ್ನನಂ ಮೆರವ ಈ ದರೆಗೆ ಚನ್ನನ ಭಕ್ತಿಯನ್ನ ನಾನು ಈ ದರೆ ಪೂರ್ತಿ ಪ್ರಕಟಪಡಿಸ್ತೀನಿ, ಇವರ ಭಕ್ತಿಯನ್ನ ಎಲ್ಲರೂ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶಿವ ಮೆಚ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಚನ್ನನ ಭಕ್ತಿಯನ್ನ ಪ್ರಚಾರ ಮಾಡ್ಲಿಕ್ಕೆ ಎಲ್ರಿಗೂ ತಿಳಿಸ್ಲಿಕ್ಕೆ ಮುಂದಾಗ್ತಾನೆ. ಪುರಹರಂ ಸಲೆ ಸಂತಸಂ ಬಡುತ್ತಿರೆ. ನೋಡಿ, ಈ ರೀತಿಯಾಗಿ ಚನ್ನನ ಭಕ್ತಿಯನ್ನ ಒಪ್ಕೊಂಡಂತಹ ಪುರಹರ ಶಿವ ಏನ್ ಮಾಡ್ತಾನೆ ಅಂತಂದ್ರೆ ಸಂತಸಂ ಬಡು ಎಂದಿನಂತೆ ಅಂದದಳು ಒಲನ ಪೊಕ್ಕು. ಎಂದಿನಂತೆ ಚೆನ್ನ ಏನ್ ಮಾಡ್ತಾನೆ ಅಂತಂದ್ರೆ ಹುಲ್ಲನ್ನ ಕೊಯ್ಯೋದಕ್ಕೆ ಹೊಲಕ್ಕೆ ಹೋಗ್ತಾನೆ. ಅಲ್ಲಿ ಕೊಕ್ಕು ಅಂತ ಪಕಾರ ಹಕಾರ ಆಗುತ್ತೆ. ಹೊಲ ಅಂತಂದ್ರೆ ಕಾಡಿಗೆ ಹೋಗ್ತಾನೆ ಹುಲ್ಲನ್ನ ಕುಯ್ದುಕೊಂಡು ಬರೋದಕ್ಕೆ. ಹೋಗ್ಬೇಕಾದ್ರೆ ಹೋದಾಗ ಏನ್ ಮಾಡ್ತಾನೆ ನೋಡಿ, ಶಿವಲಿಂಗ ಪೂಜೆಯ ಮಾಡಿ ಹರ್ಷಂ ಮಿಕ್ಕು. ನೋಡಿ, ಅಲ್ಲೂ ಸಹ ಏನ್ ಮಾಡ್ತಾನೆ ಅಂತಂದ್ರೆ ಶಿವಲಿಂಗದ ಪೂಜೆಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಶಿವಲಿಂಗ ಪೂಜೆಯ ಮಾಡಿ ಹರ್ಷಂ ಮಿಕ್ಕು, ಹರ್ಷದಿಂದ ಸಂತೋಷದಿಂದ ಬೇಗದಿ ಪುಲುಗೊಯ್ದು ಮೈಲನೋಳು ನೆರೆಹೇರಿ. ಬೇಗವಾಗಿ ಹುಲ್ಲನ್ನ ಕೊಯ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಮೈಲನೋಳು ನೆರೆಹೇರಿ. ಮೈಲ ಅಂತಂದ್ರೆ ಫಸ್ಟ್ ಟೆಸ್ಟ್ಗೆ ಫಸ್ಟ್ LBAಗೆ 1.1 to 1.4 complete relations and functions. Okay, so from that second chapter 2.1 to 2.23 1.4 first LBA unit test. Okay, that too for 30 marks 30. Okay, in that MCQ 8 marks. MCQ pattern of the question paper. MCQ 8 marks. Fill in the blanks 2 marks. 2 marks question. For 6 marks it will be there and you have to write for 4 marks. One extra question irutte. Okay, ಎರಡು question na ನೀವು attempt ಮಾಡಬೇಕು. Then 3 marks question. 3 marks question, it will be there for 3 questions. You have to attempt. ಗ್ಯಾಪ್ ಫಸ್ಟ್ ಮತ್ತೆ ಪ್ರೈಸು ಹೊಡಿರೋ.
ಇಲ್ವಾಲದಲ್ಲಿರುವ ಕಲಾಭಾರತಿ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು 1ನೇ ವರ್ಷ PUC ನಲ್ಲಿ ಅತಿ ಹೆಚ್ಚಿನ ಅಂಕದಿಂದ ತೆರಗಡೆ ಹೊಂದಿದ್ದಾರೆ. ಅವ್ರ ಶಾಲೆಯಲ್ಲಿ ಫೀಸು ವಗೈರೆ ಹೇಗಿದೆ, ಶಿಕ್ಷಣ ಮಟ್ಟ ಗುಣಮಟ್ಟ ಹೇಗಿದೆ, ಪಾಠದ ಗುಣಮಟ್ಟ ಹೇಗಿದೆ, ವಿದ್ಯಾರ್ಥಿಗಳನ್ನ ಕೇಳೋಣ ಬನ್ನಿ. ಹೆಸರಪ್ಪ? ಕಿರಣ್ ಕುಮಾರ್. ಯಾವ ಕ್ಲಾಸ್ ಓದ್ತಿದ್ಯಪ್ಪ ಇಲ್ಲಿ? ಫಸ್ಟ್ PU. ಎಕ್ಸಾಮ್ ಅಲ್ಲಿ ಹೆಂಗ್ ಪಾಸ್ ಮಾಡಿದ್ಯಪ್ಪ? ಚೆನ್ನಾಗಿ ಪಾಸ್ ಮಾಡೀನಿ. ಇಲ್ಲಿ ಚೆನ್ನಾಗಿ ಹೇಗಿದೆ ಪಾಠ ತಗೊಂಡು ಹೇಗಿದೆ ಇಲ್ಲಿ? ಚೆನ್ನಾಗಿ ಮಾಡ್ತಾರೆ, ಏನಿಲ್ಲ ಫೀಸ್ ಎಲ್ಲ ಹೇಗಿದೆ ಇಲ್ಲಿ? ಫ್ರೀ ಸೀಟ್ 90% ಫೀಸ್ ಇಲ್ವಾ ಇಲ್ಲಿ? ಫೀಸ್ ಇಲ್ಲ. ಒಳ್ಳೆ ಪಾಠ ಕೊಡ್ತಾರ ಇಲ್ಲಿ? ನಿಮ್ಮನೆ ಇರೋದಿಲ್ಲಿ? ನಮ್ದು ಬಿಳಿಕೆರೆ ಹತ್ರ ಮೈದ್ನಳ್ಳಿ. ನಿನ್ನ ಹೆಸರೇನಪ್ಪ? ಮೋಹನ್ ಕುಮಾರ್ ಕೆ. ಹೇಗಿದೆ ಕಲಾಭಾರತಿ ವಿದ್ಯಾಸಂಸ್ಥೆ ಹೇಗಿದೆ? ಎಲ್ಲ ಚೆನ್ನಾಗಿದೆ. ಯಾವ ಕ್ಲಾಸ್ ಓದ್ತಿದ್ಯ ತಾನು? ಫಸ್ಟ್ PUC. ಎಕ್ಸಾಮ್ ಆಯ್ತಾ? ಆಯ್ತು ಸರ್. ಹೆಂಗೆ ಪಾಸ್ ಮಾಡಿದ್ಯಾ? 564 ತೆಗೆದೆ. ಚೆನ್ನಾಗಿ ಇಲ್ಲಿ ಶಿಕ್ಷಣ ಗುಣಮಟ್ಟ ಹೇಗಿದೆ? ಚೆನ್ನಾಗಿ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಟೀಚರ್ ಅವರೇ ಎಲ್ಲ. ಫೀಸ್ ಎಲ್ಲ ಹೇಗೆ ಕೊಡ್ತಾರೆ? ಫೀಸ್ 10th ಅಲ್ಲಿ 90% ಮೇಲೆ ತೆಗೆದ್ರೆ ಫ್ರೀ ಸೀಟ್ ಇಲ್ಲಿ. ಈ ಸಂಸ್ಥೆ ನಿಮ್ಗೆ ತೃಪ್ತಿ ತಂದಿದ್ಯಾ? ಹ್ಮ್. ಚೆನ್ನಾಗಿ ಪಾಠ ಕೊಡ್ತಾನೆ ನಂಬ ಇದೆ. ನಿನ್ನ ಹೆಸರೇನಪ್ಪ? ಗಗನ್ CG. ಯಾವ ಸ್ಕೂಲು? ಇದೇ ಸ್ಕೂಲಲ್ಲಿ ಓದ್ತಿದ್ದೆ. ಯಾವ ಕಾಲೇಜು? ಫಸ್ಟ್ PU ಕಲಾಭಾರತಿ ವಿದ್ಯಾಸಂಸ್ಥೆ. ಹೆಂಗಿದೆ ಇಲ್ಲಿ ಶಿಕ್ಷಣ ಗುಣಮಟ್ಟ ಇಲ್ಲಿ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಪಾಠ ಪ್ರವಚನ ಚೆನ್ನಾಗಿ ಮಾಡ್ತಾರ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಟೀಚರ್ ಎಲ್ಲ ಸ್ಕೂಲ್ ಸೇರ್ಕೊಂಡಕ್ಕೆ ನಿಮ್ಗೆ ತುಂಬಾ ಸಂತೋಷ ಆಗಿದ್ಯಾ? ಹೇಗೆ? ಚೆನ್ನಾಗಿ ಸಂತೋಷ ಆಯ್ತು. ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರಂತ? ಚೆನ್ನಾಗಿ ಪಾಠ ಮಾಡ್ತಾರೆ. ತಂದೆ ಏನ್ ಕೆಲಸ ಮಾಡ್ತಾರೆ? ಬಿಸ್ನೆಸ್. ಈಗ ಎಕ್ಸಾಮ್ ಅಲ್ಲಿ ಏನು ಪರ್ಸೆಂಟೇಜ್ ತೆಗಿದ್ಯಾ? ನಾನು 93. ಚೆನ್ನಾಗಿ ಪಾಠ ಮಾಡ್ತಾರಂತ ತೃಪ್ತಿ ಇದೆಯಾ? ಚೆನ್ನಾಗಿ ಪಾಠ. ಸಂತೋಷ ಇದೆ ನಿಮ್ಗೀಗ? ಹೆಸರಮ್ಮ? ಹಂಸಿಕಾ ಅಂತ. ಯಾವ ಕ್ಲಾಸು? ಈಗ ಫಸ್ಟ್ PU. ಹೆಂಗಿದೆ ಪಾಠ ಪ್ರವಚನಗಳಲ್ಲಿ? ತುಂಬಾ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಇಂಡಿವಿಜುವಲ್ ಫೋಕಸ್ ಮಾಡ್ತಾರೆ ಟೀಚರ್ಸ್. ಅದಕ್ಕೆ ವಿದ್ಯಾಸಂಸ್ಥೆ ನಿಮ್ಗೆ ಇಷ್ಟ ಆಯ್ತಾ? ಎಸ್ ಸರ್. ಏನಕ್ಕೆ ಇಷ್ಟ ಆಯ್ತು? ಅಂತಂದ್ರೆ ಇಲ್ಲಿ 90% ಮೇಲೆ ಇರೋದಕ್ಕೆ ಫ್ರೀ ಸೀಟ್ ಇದೆ, ತುಂಬಾ ಹೆಲ್ಪ್ ಆಗುತ್ತೆ. ಧನ್ಯವಾದಮ್ಮ. ಹೆಸರಮ್ಮ? ಪ್ರಜ್ಞಾಪಿ. ಯಾವ ಕ್ಲಾಸು? ಈ ಸರಿ ಫಸ್ಟ್ PU ಸೈನ್ಸ್. ಯಾವ ಕಾಲೇಜು? ಕಲಾಭಾರತಿ ಕಾಂಪೋಸಿಟ್ PU ಕಾಲೇಜ್. ಹೆಂಗಿದೆ ಇಲ್ಲಿ ಪಾಠ ಪ್ರವಚನ ಚೆನ್ನಾಗಿ ಮಾಡ್ತಾರ? ಕೋಚಿಂಗ್ ಚೆನ್ನಾಗಿದೆ, ಲ್ಯಾಬ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮತ್ತೆ CET NEET ಎಲ್ಲ ಕೋಚಿಂಗ್ ಚೆನ್ನಾಗಿ ಮಾಡ್ತಾರೆ. ಫೀಸ್ ಎಲ್ಲ ಏನ್ ತಗೋತಾರೆ ಇಲ್ಲಿ? ಫೀಸ್ 90% ಎಬೋವ್ ಇದ್ರೆ ಫ್ರೀ ಸೀಟ್ ಕೊಡ್ತಾರೆ. ಈ ಸಂಸ್ಥೆಗೆ ಬಂದು ಸೇರ್ಕೊಂಡಿದ್ದಕ್ಕೆ ಹೆಂಗೆ ತೃಪ್ತಿ ಇದೆಯಾ? ಸಂತೋಷ ಇದೆಯಾ? ಸಂತೋಷ ಇದೆ. ಚೆನ್ನಾಗಿ ಪಾಠ ಮಾಡ್ತಾ ಇರ್ತಾರೆ ನಂಬಿಕೆ ಇದೆಯಾ? ಚೆನ್ನಾಗಿ ಪಾಠ. ಹೆಸರೇನಮ್ಮ? ಅಕ್ಷತ. ಯಾವ ಕ್ಲಾಸು? ಇವಾಗ ಫಸ್ಟ್ PUC ಯಾವ ಕಲಾಭಾರತಿ. ಕಾಲೇಜು? ಕಲಾಭಾರತಿ. ಎಕ್ಸಾಮ್ ಅಲ್ಲಿ ಏನ್ ಮಾರ್ಕ್ಸ್ ತೆಗಿದ್ಯಮ್ಮ ಈಗ? 95%. ಚೆನ್ನಾಗಿ ಪಾಠ ಮಾಡ್ತಾರ ಇಲ್ಲಿ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾವ ಉಪಾಧ್ಯಾಯರ ಪಾಠ, ಯಾವ ಸಬ್ಜೆಕ್ಟ್ ವಿಚಾರ ಪಾಠ ನಿಮ್ಗೆ ಇಷ್ಟ? ತುಂಬಾ ನಿಮ್ಗೆ? ನಮ್ಗೆ ತುಂಬಾ ಮ್ಯಾಥ್ಸ್ ಅಂದ್ರೆ ಇಷ್ಟ. ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರ? ಈ ಸಂಸ್ಥೆ ಬಂದು ಸೇರ್ಕೊಂಡಿದ್ದಕ್ಕೆ ನಿಮ್ಗೆ ತೃಪ್ತಿ ಇದೆಯಾ? ಹೌದು. ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾರಂತ ನಂಬಿಕೆ ಇದೆಯಾ? ಹೌದು. ಧನ್ಯವಾದ. ಹೆಸರೇನಮ್ಮ? ಅಂಕಿತಾನ. ಯಾವ ಕ್ಲಾಸು? ನಾನು ಇವಾಗ ಫಸ್ಟ್ PU ಓದ್ತಿದ್ದೀನಿ. ಯಾವ ಕಾಲೇಜು? ಕಲಾಭಾರತಿ ವಿದ್ಯಾಸಂಸ್ಥೆ. ಈ ವರ್ಷ ಫಸ್ಟ್ PUC ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗಿದೆಯಮ್ಮ? ನಾನು 10th ಅಲ್ಲಿ 92% ಸ್ಕೋರ್ ಮಾಡಿದೆ, ಅದಕ್ಕೆ ಕಲಾಭಾರತಿಲಿ ಫ್ರೀ ಸೀಟ್ ಎಬೋವ್ 90% ಇರೋದು. ಚೆನ್ನಾಗಿ ಪಾಠ ಮಾಡ್ತಾರ ಇಲ್ಲಿ? ಹಾ. ಯಾವ ಉಪಾಧ್ಯಾಯರ ಪಾಠ ತುಂಬಾ ಇಷ್ಟ ನಿಮಗೆ? ನಂಗೆ ಮ್ಯಾಥ್ಸ್ ತುಂಬಾ ಇಷ್ಟ. ಚೆನ್ನಾಗಿ ಮಾಡ್ತಾರ ಅವರು? ಈ ಸಂಸ್ಥೆಗೆ ಬಂದು ಕೆಲಸ ಸೇರಿದ್ರಿಂದ ನಿಮ್ಗೆ ಸಂಸ್ಥೆ ಬಗ್ಗೆ ಸಂತೋಷ ತೃಪ್ತಿ ಇದೆಯಾ? ಹೌದು, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಧನ್ಯವಾದ. ಹೆಸರಮ್ಮ? ಪ್ರೇಮ. ಯಾವ ಕ್ಲಾಸು? ಫಸ್ಟ್ PU. ಯಾವ ಕಾಲೇಜು? ಕಲಾಭಾರತಿ ವಿದ್ಯಾಸಂಸ್ಥೆ. ಅಲ್ಲಿ ಫಸ್ಟ್ PUC ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಫಸ್ಟ್ ಅಲ್ಲಿ? ಫಸ್ಟ್ ಅಲ್ಲಿ ನಂಗೆ 95% ಬಂದಿತ್ತು, ಅದಕ್ಕೆ ಫ್ರೀ ಸೀಟ್ ಕೊಟ್ಟಿದ್ದಾರೆ 90 ಅಬೌವ್. ಹೆಂಗಿದೆ ಪಾಠ ಪ್ರವಚನಗಳೆಲ್ಲ ಇಲ್ಲಿ? ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಪಾಠ ಇಷ್ಟ ಚೆನ್ನಾಗಿ? ಕೆಮಿಸ್ಟ್ರಿ. ಹೌದಾ? ಇಲ್ಲಿ ನಿಮ್ಮ ಕಲಾಭಾರತಿ ಸಂಸ್ಥೆ ಸೇರ್ಕೊಂಡಾಗ ನಿಮ್ಗೆ ಮೊದ್ಲು ಹೆಂಗಿತ್ತು? ನಿಮ್ಗೆ ಮನಸ್ಸು ಹೆಂಗಿತ್ತು? ಚೆನ್ನಾಗಿ ಪಾಠ ಮಾಡ್ತಾರ ಇಲ್ವಾ ಅಂತ ಅನುಮಾನ ಇತ್ತ? ಹೇಗೆ? ಮೊದ್ಲು ಅನುಮಾನ ಇತ್ತು ಚೆನ್ನಾಗಿ ಪಾಠ ಮಾಡ್ತಾರ ಇಲ್ವಾ ಅಂತ. ಈಗ ಏನಿಲ್ಲ, ಚೆನ್ನಾಗಿ ಮಾಡ್ತಾ ಇದಾರೆ. ನಾನು ಇವಾಗ ಸ್ಕೂಲ್ ಸೇರ್ಕೊಂಡ್ಮೇಲೆ, ಕಾಲೇಜ್ ಸೇರ್ಕೊಂಡ್ಮೇಲೆ ಪಾಠ ಪ್ರವಚನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿ ಮಾಡ್ತಾರೆ, ಇಂಟ್ರೆಸ್ಟ್ ಬರುತ್ತೆ ಅವ್ರ ಮಾತು. ತೃಪ್ತಿ ಆಗಿದೆ ಈಗ? ಧನ್ಯವಾದ. ನೀವು ಹೆಸರಮ್ಮ? ನಯನ. ಯಾವ ಕಾಲೇಜು? ಕಲಾಭಾರತಿ ಕಾಂಪೋಸಿಟ್ PU ಕಾಲೇಜ್. ಯಾವ ಕ್ಲಾಸ್ ಓದ್ತಾ ಇದ್ದೀಮ್ಮ ಈಗ? ಈಗ ಫಸ್ಟ್ PUC. ಸೈನ್ಸಾ? ಹೆಂಗೆ ಪಾಠ ಮಾಡ್ತಾರೆ ಇಲ್ಲಿ? ಚೆನ್ನಾಗಿ ಮಾಡ್ತಾರೆ, ಎಲ್ಲ ಅರ್ಥ ಆಗಂಗ್ ಹೇಳ್ಕೊಡ್ತಾರೆ. ಒಂದ್ ಡೌಟ್ ಇದ್ರೆ ಇನ್ನೊಂದ್ಸಲ ಹೇಳ್ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಸೆಮ್ ಅಲ್ಲಿ ಹೆಂಗಿದೆ ಮಾರ್ಕ್ಸು? ಚೆನ್ನಾಗೈತೆ. ಚೆನ್ನಾಗಿ ಬಂದಿದೆ ಮಾರ್ಕ್ಸು? 92% ಬಂದಿತ್ತು, ಅದಕ್ಕೆ ಇಲ್ಲಿ ಫ್ರೀ ಸೀಟ್ ಕೊಟ್ಟಿದ್ದಾರೆ. ಯಾವ ಸಬ್ಜೆಕ್ಟ್ ಅಲ್ಲಿ ಪಾಠಗಳು ತುಂಬಾ ಇಷ್ಟ ಚೆನ್ನಾಗಿ ನಿಮ್ಗೆ? ನನಗೆ ಬಯಾಲಜಿ ಇಷ್ಟ.
ಚೆನ್ನಾಗಿ ಪಾಠ ಮಾಡ್ತಾರ ಈ ಸಂಸ್ಥೆಯಲ್ಲಿ ಒಳ್ಳೆ ಪಾಠ ಒಳ್ಳೆ ಉಪಾಧ್ಯಾಯರು ಇದ್ದಾರಾ? ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸು ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ಧನ್ಯವಾದಗಳು. ಹೆಸರಮ್ಮ? ವರಲಕ್ಷ್ಮಿ ಸರ್. ಯಾವ ಕಾಲೇಜು? ಇಲ್ಲಿ ಕಲಾಭಾರತಿ ವಿದ್ಯಾಸಂಸ್ಥೆ. ಯಾವ ಕ್ಲಾಸು? PU ಸೈನ್ಸ್. ಈ ಕಾಲೇಜಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರಾ? ಎಲ್ಲ ಚೆನ್ನಾಗಿ ಮಾಡ್ತಾರೆ, ಅರ್ಥ ಆಗುತ್ತೆ. ಯಾವ ಲೆಕ್ಚರ್ ಚೆನ್ನಾಗಿ ಪಾಠ ಮಾಡ್ತಾರೆ? ಆಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾವ ಸಬ್ಜೆಕ್ಟ್ ಇಷ್ಟ? ಆಲ್ ಸಬ್ಜೆಕ್ಟ್ ಎಲ್ಲ ಇಷ್ಟ. ಏನೇನು ಸಬ್ಜೆಕ್ಟ್ ಇದೆ ನಿಮಗೆ? ಸೈನ್ಸಾ? PCMB. ಏನೇನು ಸಬ್ಜೆಕ್ಟ್ ಇದೆ? ಫಿಸಿಕ್ಸು, ಬಯಾಲಜಿ, ಮ್ಯಾಥ್ಸು, ಕೆಮಿಸ್ಟ್ರಿ, ಕನ್ನಡ, ಇಂಗ್ಲೀಷ್. ಫಸ್ಟ್ PUC ಫಸ್ಟ್ ಸೆಮ್ ಎಷ್ಟು ಬಂದು ಮಾರ್ಕ್ಸು? ನಮ್ದು 555 ಬಂದಿತ್ತು. ನಾನು ಎಕ್ಸಾಮ್ ಔಟು ಫ್ರೀ ಸಿಕ್ತು ಅಂತ ಇಲ್ಲಿ ಕೇಳಿದ್ದಲ್ಲ, ಅದಕ್ಕೆ ನನಗೆ ಫ್ರೀ ಸೀಟ್ ಬೇಕು ಅಂತ ಮನೇಲಿ ಪ್ರಾಬ್ಲಮ್ ಇತ್ತು. ಅದಕ್ಕೆ ಫ್ರೀ ಸೀಟು ಅಂತ ಇಲ್ಲಿ ಗೊತ್ತಿಲ್ಲ, ಅದಕ್ಕೆ ಎಕ್ಸಾಮ್ ಬಂದ್ಬಿಟ್ಟು 90% ಬಂದು. ಈ ಶಾಲೆಯಲ್ಲಿ ಶಿಕ್ಷಣ ಗುಣಮಟ್ಟ ಹೆಂಗಿದೆ? ಎಲ್ಲ ಚೆನ್ನಾಗಿದ್ಯಾ? ಸೇರ್ಕೊಳ್ಳೋದಕ್ಕೆ ತುಂಬಾ ಸಂತೋಷ ಇದೆಯಾ? ಧನ್ಯವಾದಗಳು. ಹೆಸರೇನಮ್ಮ? ಸಂಜನಾ. ಯಾವ ಕಾಲೇಜು? ಕಲಾಭಾರತಿ ವಿದ್ಯಾಸಂಸ್ಥೆ ಇಲ್ವಾಲ. ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ? ಸೆಕೆಂಡ್ PU ಕಾಮರ್ಸ್ ಸ್ಟ್ರೀಮ್. ಅಡ್ಮಿಷನ್ಗೆ ಏನ್ ಫೀಸ್ ತಗೊಂಡ್ರಿ ನಿಮ್ಗೆ ಇಲ್ಲಿ? ಇಲ್ಲಿ ಅಬೌಟ್ 22K ಇದೆ. ಸೈನ್ಸ್ ಅವ್ರಿಗೆ 25K ಇದೆ. ನಾನು 10th ಅಲ್ಲಿ 94% ತೆಗ್ದಿದೆ. ಸೊ ಫಸ್ಟ್ ಇಯರ್ ಅಲ್ಲೂ ಫ್ರೀ ಸೀಟ್ ಇತ್ತು. ನನ್ನ ಫಸ್ಟ್ ಇಯರ್ ಅಲ್ಲಿ 93% ಸ್ಕೋರ್ ಮಾಡಿದ್ರಿಂದ ಸೆಕೆಂಡ್ PU ಫ್ರೀ ಸೀಟ್ ಇದೆ. ಯಾವ ಕ್ಲಾಸ್ ಓದ್ತಾ ಇರೋದು ಈಗ? ಇವಾಗ ಸೆಕೆಂಡ್ PU. ಚೆನ್ನಾಗಿ ಪಾಠ ಮಾಡ್ತಾರ ಇಲ್ಲಿ? ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಬೇರೆ ಅದರ್ ಆಕ್ಟಿವಿಟೀಸ್ಗೂ ಕೂಡ ಪ್ರೋತ್ಸಾಹ ಮಾಡ್ತಾರೆ. ಎಷ್ಟು ಬಂದಿದೆ ಮಾರ್ಕ್ಸ್ ನಿಮ್ಗೆ? 10th ಅಲ್ಲಿ 94%, ಫಸ್ಟ್ PU ಅಲ್ಲಿ 93%. ಚೆನ್ನಾಗಿ ಪಾಠ ಮಾಡ್ತಾರೆ ಇಲ್ಲಿ. ಈ ಶಾಲೆಗೆ ಸೇರ್ಕೊಂಡಿದ್ದಕ್ಕೆ ನಿಮ್ಗೆ ಸಂತೋಷ ಇದೆಯಾ? LKG ಇಂದಾನು ಇಲ್ಲೇ ಹೋದ್ರದ್ದು, ಅಬ್ವಿಯಸ್ಲಿ ತುಂಬಾ ಖುಷಿ ಆಗುತ್ತೆ. ಬೇರೆ ಬೇರೆ ಈ ಶಾಲೆಗೆ ಸೇರ್ಕೋಬೇಕು ಅಂತ ಇರತಕ್ಕಂಥವ್ರಿಗೆ ಏನೊಂದು ಅಡ್ವೈಸ್ ತಮ್ದು ಹೇಳ್ತೀರಾ? ಏನಿಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ದೆನ್ ಓದೋದಕ್ಕಿನ್ನ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಇವೆಂಟ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಸೇರ್ಕೊಳ್ಳಿ ಅಂತ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಒಳ್ಳೆ ಎಜುಕೇಶನ್, ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿದೆ, ಆರಾಮಾಗಿ ಸೇರ್ಕೋಬಹುದು. ಒಟ್ಟು ತೃಪ್ತಿ ಇದೆ ನಿಮ್ಗೆ? ನಿಮ್ಮ ಹೆಸರಮ್ಮ? ಸ್ಮಿತಾ PK. ಯಾವ ಕಾಲೇಜು? ಕಲಾಭಾರತಿ ವಿದ್ಯಾಸಂಸ್ಥೆ. ಯಾವ ಕ್ಲಾಸು? ಸೆಕೆಂಡ್ PUC ಕಾಮರ್ಸ್. ಅಡ್ಮಿಷನ್ಗೆ ಏನೋ ಫೀಸ್ ಏನಾರ ಕಲೆಕ್ಟ್ ಮಾಡಿದ್ರ? ಇಲ್ಲ, ನನಗೆ ಫಸ್ಟ್ PUCಲಿ 90% ಇರೋದ್ರಿಂದ ಸೆಕೆಂಡ್ PUC ಫ್ರೀ ಸೀಟ್ ಸಿಕ್ಕಿದೆ. ಮತ್ತೆ 10th ಅಲ್ಲೂ 90% ಇದ್ದಿದ್ರೆ ಫಸ್ಟ್ PUCಗೂ ಫ್ರೀ ಸೀಟ್ ಇದೆ. ಈ ಶಾಲೆಯಲ್ಲಿ ಲೆಕ್ಚರ್ಗಳು ಹೆಂಗೆ ಪಾಠ ಮಾಡ್ತಾರೆ? ಯಾವ ಲೆಕ್ಚರ್ ಪಾಠ ತುಂಬಾ ಇಷ್ಟ? ಅಕೌಂಟೆನ್ಸಿ, ಎಕನಾಮಿಕ್ಸ್ ಎಲ್ಲ ಇಷ್ಟ, ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ಯಾವ ಸಬ್ಜೆಕ್ಟ್ ಇಷ್ಟ? ನನಗೆ ಅಕೌಂಟೆನ್ಸಿ ಅಂಡ್ ಎಕನಾಮಿಕ್ಸ್. ನಿಮ್ಗೆ ತುಂಬಾ ಇಷ್ಟವಾಗಿರೋ ಸಬ್ಜೆಕ್ಟ್ ಅದು ಅಕೌಂಟೆನ್ಸಿ. ಅಕೌಂಟ್ಸ್. ಈ ಶಾಲೆ ಪರವಾಗಿಲ್ಲ, ಚೆನ್ನಾಗಿ ಪಾಠ ಮಾಡ್ತಾರೆ ಕಾಲೇಜಲ್ಲಿ? ಇಲ್ಲ, ಕ್ಲಿಯರ್ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಾರೆ. ಅಂಡ್ ಇಟ್ಸ್ ಅ ಗುಡ್ ಕಾಲೇಜ್ ಅಂಡ್ ಗುಡ್ ಟೀಚರ್. ಮನ್ಸಿಗೆ ತೃಪ್ತಿ ಇದೆಯಾ? ಪರವಾಗಿಲ್ಲ, ಚೆನ್ನಾಗಿ ಪಾಠ ಮಾಡ್ತಾರೆ ಸ್ಕೂಲಿಗೆ ಅಂತ? ಹೆಸರೇನಮ್ಮ? ಅಂಜಲಿ. ಯಾವ ಕ್ಲಾಸು? ನಾನು ಇವಾಗ ಸೆಕೆಂಡ್ PU ಸೈನ್ಸ್ ಸ್ಟ್ರೀಮ್. ಹೆಂಗ್ ನಡೀತಾ ಇದೆ ಇಲ್ಲಿ ಎಜುಕೇಶನ್? ತುಂಬಾ ಚೆನ್ನಾಗಿದೆ ಎಜುಕೇಶನ್. ಯಾವ ಕ್ಲಾಸ್ ಓದ್ತಾ ಇರೋದು ಈಗ? ಇವಾಗ ನಾನು ಸೆಕೆಂಡ್ PU ಸೈನ್ಸ್ ಸ್ಟ್ರೀಮ್. ಚೆನ್ನಾಗಿ ಪಾಠ ಮಾಡ್ತಾರೆ ಇಲ್ಲಿ? ಚೆನ್ನಾಗಿ ಮಾಡ್ತಾರೆ. ಉಪಾಧ್ಯಾಯರೆಲ್ಲ ಹೇಗೆ ಪಾಠ ಮಾಡ್ತಾರೆ? ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಹೊರಗಡೆ ಕಾಲೇಜ್ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಬೆಟರ್. ಯಾವ ಸಬ್ಜೆಕ್ಟ್ ಇದೆ ನಮ್ಗೆ? ನಮ್ಗೆ PCMB, ಬಯೋ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಮತ್ತೆ ಕನ್ನಡ. ಇಲ್ಲಿ ನಿಮ್ಗೆ ಅಡ್ಮಿಷನ್ಗೆ ಏನೋ ಫೀಸ್ ಕೇಳಿದ್ರ? ಇಲ್ಲ, ಇವಾಗ ಫಸ್ಟ್ PU ಅಲ್ಲಿ 90 ಮೇಲ್ ಸ್ಕೋರ್ ಮಾಡಿರೋದ್ರಿಂದ ಫ್ರೀನೇ ಇದೆ ಅಡ್ಮಿಷನ್. ಯಾವ ಸಬ್ಜೆಕ್ಟ್ ಇಷ್ಟ ನಿಮ್ಗೆ? ನನಗೆ ಬಯೋ ತುಂಬಾ ಇಷ್ಟ. ತೃಪ್ತಿ ಐತೆ ಸ್ಕೂಲ್ ನಿಮ್ಗೆ, ಕಾಲೇಜ್ ನಿಮ್ಗೆ? ಕಾಲೇಜ್ ಸೇರಿ ತೃಪ್ತಿ ಆಗಿದೆ, ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ಹೆಸರೇನಮ್ಮ? ಸಿಂಚನ. ಯಾವ ಕಾಲೇಜು? ಕಲಾಭಾರತಿ ಕಾಲೇಜು. ಯಾವ ಕ್ಲಾಸು? ಸೈನ್ಸ್. ಹೆಂಗೆ ಪಾಠ ಮಾಡ್ತಾರೆ ಇಲ್ಲಿ? ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಲ್ಲ ಲೆಕ್ಚರರ್ಸ್ ನಮ್ಗೆ ಎಷ್ಟೇ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ. ಒಂದ್ಸಲ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ತಿರ್ಗಾ ಹೇಳ್ಕೊಡ್ತಾರೆ. ಏನೇನು ಸಬ್ಜೆಕ್ಟ್ ಇದೆ ನಿಮ್ಗೆ ಇಲ್ಲಿ? ನಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಮತ್ತೆ ಲ್ಯಾಂಗ್ವೇಜಸ್. ಲ್ಯಾಬ್ ಇದೆಯಾ ಇಲ್ಲಿ? ಕನ್ನಡ, ಇಂಗ್ಲಿಷ್. ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್ ಇದೆಯಾ? ಎಲ್ಲ ಮೂರ್ ಲ್ಯಾಬ್ ಐತೆ. ಏನೋ ಫೀಸ್ ಏನೋ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಅಡ್ಮಿಷನ್? ಇಲ್ಲ, ನಮ್ಗೆ ಫಸ್ಟ್ ಇಯರ್ಸ್ ಅಲ್ಲಿ SSLC 90% ತೆಗ್ದಿದ್ದು. ಆಗ ಫಸ್ಟ್ ಇಯರ್ ಅಲ್ಲಿ ಫ್ರೀ ಸಿಕ್ಕಿತ್ತು. ತಿರ್ಗಾ ಫಸ್ಟ್ ಇಯರ್ ಅಲ್ಲಿ 90% ತೆಗ್ದಾಗ ಸೆಕೆಂಡ್ ಇಯರ್ ಫ್ರೀ. ಈ ಕಾಲೇಜಿಗೆ ಸೇರ್ಕೊಂಡಿದ್ದಕ್ಕೆ ನಿಮ್ಗೆ ತೃಪ್ತಿ ಇದೆಯಾ, ಸಂತೋಷ ಇದೆಯಾ? ಖುಷಿ ಆಗೈತೆ, ಚೆನ್ನಾಗೈತೆ ಕಾಲೇಜ್ ಎಲ್ಲ. ಹೆಸರು ನಿಮ್ದು? ಮಹಾಲಕ್ಷ್ಮಿ ಎಸ್. ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ? ನಮ್ಮ ತಂದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮತ್ತೆ ಮದರ್ ಹೌಸ್. ಮನೆ ಏನ್ ಬರ್ತದೆ? ಬೊಮ್ಮೆನಲ್ಲಿ.
ಇಲ್ಲಿ ಯಾವ ಕಾಲೇಜ್ ಸೇರ್ಕೊಂಡಿದ್ದೀರಾ? ಕಲಾಭಾರತಿ ಕಾಂಪೋಸಿಟ್ PU ಕಾಲೇಜ್. ಹೆಂಗಿದೆ ಪಾಠ ಪ್ರವಚನ ಇಲ್ಲಿ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಯಾವ ಕ್ಲಾಸ್ ಓದ್ತೀರಾ ನೀವು? ಯಾವ ಕ್ಲಾಸ್? ಸೆಕೆಂಡ್ ಇಯರ್ ಸೈನ್ಸ್. ಚೆನ್ನಾಗಿ ಪಾಠ ಮಾಡ್ತೀರಾ ಇಲ್ಲಿ? ನಿಮ್ಗೆ ಹೆಚ್ಚಿನ ತುಂಬಾ ಆಸಕ್ತಿ ಇರತಕ್ಕಂತ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಪಾಠ ಯಾವುದು? ಬಯಾಲಜಿ. ಯಾವ ಲೆಕ್ಚರ್ ಚೆನ್ನಾಗಿ ಪಾಠ ಮಾಡ್ತಾರೆ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಏನು ಮಾರ್ಕ್ಸ್ ಬಂದಿದೆ? 93.5%. ಚೆನ್ನಾಗಿ ಪಾಠ ಮಾಡ್ತಾರೆ ನಿಮ್ಗೆ? ಇಲ್ಲೇ ಕಂಟಿನ್ಯೂ ಮಾಡಕ್ಕೆ ವಿದ್ಯಾಭ್ಯಾಸನ? ಹೆಸರೇನಮ್ಮ? ಐಶ್ವರ್ಯ. ಯಾವ ಕಾಲೇಜು? ಕಲಾಭಾರತಿ PU ಕಾಲೇಜ್. ಯಾವ ಕ್ಲಾಸು? ನಾನು ಸೆಕೆಂಡ್ PUC ಸೈನ್ಸ್. ಹೆಂಗೆ ಪಾಠ ಮಾಡ್ತಾರೆ ಇಲ್ಲಿ? ತುಂಬಾ ಚೆನ್ನಾಗಿ ಮಾಡ್ತಾರೆ ಲೆಕ್ಚರರ್ಸ್. ಫೀಸ್ ಎಲ್ಲ ಕಲೆಕ್ಟ್ ಮಾಡ್ತಾರಾ? ಉಚಿತವಾಗಿ ಎಲ್ಲ ಹೇಳ್ಕೊಡ್ತಾರೆ. ಏನ್ ಮಾರ್ಕ್ಸ್ ತಗೊಂಡಿದ್ದೀರಾ? ನಾನು 95.16%. ಈ ಕಾಲೇಜ್ ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ. ನಿಮ್ ತಂದೆ ತಾಯಿಗಳು ಈ ಕಾಲೇಜ್ ಸೇರ್ಸೋದಕ್ಕೆ ಏನಂತಾರೆ? ಅವರು ಒಳ್ಳೆ ಕಾಲೇಜ್ ಸೇರ್ಸಿರಿ ಅಂತಾರ? ಹೆಸರೇನಮ್ಮ? ಆಶಯಂ. ಎಲ್ಲಿ ನಿಮ್ ಮನೆ ಬರುತ್ತೆ? ಇಲ್ವಲ್ಲ. ಹತ್ರ ಇದೆ ಕಾಲೇಜ್ ಮನೆಗೆ? ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ಸೆಕೆಂಡ್ PU ಸೈನ್ಸ್. ಹೆಂಗಿದೆ ಪಾಠ ಪ್ರವಚನ ಹೆಂಗಿದೆ ಇಲ್ಲಿ? ಚೆನ್ನಾಗಿದೆ. ಯಾವ ಸಬ್ಜೆಕ್ಟ್ ಇಷ್ಟ ನಿಮ್ಗೆ? ಬಯೋ ಮತ್ತೆ ಕೆಮಿಸ್ಟ್ರಿ. ಲೆಕ್ಚರ್ಗಳು ಹೆಂಗೆ ಪಾಠ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಪಾಠ ಮಾಡ್ತಾರ? ಯಾವ ಸಬ್ಜೆಕ್ಟ್ ಇಷ್ಟ ನಿಮ್ಗೆ? ಬಯೋ ಮತ್ತೆ ಕೆಮಿಸ್ಟ್ರಿ. ಆಯ್ತು. ಎಷ್ಟು ಮಾರ್ಕ್ ಬಂದಿದೆ ನಿಮ್ಗೆ? 92%. 50ಗೆ 50 ಮಾರ್ಕ್ ತೆಗೆದುಕೊಂತ ಆಸೆ ಇದೆಯಾ? ಆಯ್ತಮ್ಮ. ಹೆಸರೇನು? ಮನೋಜಸ್. ಯಾವ ಕಾಲೇಜು? ಕಲಾಭಾರತಿ ಕಾಂಪೋಸಿಟ್ PU ಕಾಲೇಜ್. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ಸೆಕೆಂಡ್ PUC ಕಾಮರ್ಸ್. ಎಲ್ಲಿ ನಿಮ್ಮ ಮನೆ? ಇಲ್ಲೇ ಚಿಕ್ಕೇಗೌಡನಕೊಪ್ಪಲು. ಹತ್ರ ಇದೆ ಕಾಲೇಜಿಗೆ? ಹೌದು, ಹತ್ರ ಇದೆ. ನಿಮ್ಗೆ ಇಲ್ಲಿ ಯಾವ್ದು ತಗೊಂಡಿದ್ದೀರಾ? ಸೈನ್ಸ್, ಆರ್ಟ್ಸ್, ಕಾಮರ್ಸ್? ಕಾಮರ್ಸ್ ತಗೊಂಡಿದ್ದೀನಿ. EGB. ಕಾಮರ್ಸ್ ತಗೊಂಡಿದ್ದೀರಾ? ಹೆಂಗಿದೆ ಪಾಠ ನಡೀತಾ? ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಪಾಠ ಮಾಡೋದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯೂಸ್ ಆಗೋ ತರ ಟಾಪಿಕ್ಸ್ ನ ಹೇಳ್ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗ್ತಿದೆ. ಯಾವ ಲೆಕ್ಚರ್ ಚೆನ್ನಾಗಿ ಪಾಠ ಮಾಡ್ತಾರೆ? ನವೀನ್ ಸರ್ ಮತ್ತೆ ಸಂತೋಷ್ ಸರ್. ಏನೇನು ಸಬ್ಜೆಕ್ಟ್ ಇದೆ ನಿಮ್ಗೆ? ನಮ್ಗೆ ಎಕನಾಮಿಕ್ಸ್, ಜಿಯೋಗ್ರಫಿ, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಮತ್ತೆ ಲ್ಯಾಂಗ್ವೇಜಸ್, ಕನ್ನಡ, ಇಂಗ್ಲಿಷ್. ಇಲ್ಲಿ ಅಡ್ಮಿಷನ್ಗೆ ಏನ್ ಫೀಸ್ ತಗೊಂಡ್ರಿ ನಿಮ್ಗೆ? ನಾನು ಫೀಸ್ ತಗೊಂಡಿಲ್ಲ, ಫ್ರೀ ಸೀಟು. 10th ಅಲ್ಲಿ 91% ತಗೊಂಡಿದ್ದೆ. ಎಕ್ಸಾಮ್ ಅಲ್ಲಿ ಮಾರ್ಕ್ ತಗೊಂಡಿದ್ದೀರಾ? ಹ್ಞೂ ಸರ್. ಎಕ್ಸಾಮ್ ಆಗಿದ್ಯಾ? ಎಕ್ಸಾಮ್ ಆಗಿದೆ. ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ? ಈಗ 573. ಚೆನ್ನಾಗಿ ಇನ್ನೂ 50 ಮಾರ್ಕ್ಸ್ ತೆಗೆದುಕೊಂತ ಆಸೆ ಇದೆಯಾ? ಹೌದು ಸರ್. ಚೆನ್ನಾಗಿ ಕಷ್ಟಪಟ್ಟು ಓದ್ತಿರಲ್ವ ಈಗ? ಹೌದು ಸರ್. ಈ ಕಾಲೇಜ್ ನಿಮ್ಗೆ ತುಂಬಾ ಇಷ್ಟ ಇದೆಯಾ? ತುಂಬಾ ಇಷ್ಟ ಇದೆ. ಒಳ್ಳೆ ನೇಚರ್ ಇದೆ. ಹೆಸರೇನು? ಚೇತನ್ HM. ಯಾವ ಕಾಲೇಜು? ಕಲಾಭಾರತಿ ಕಾಂಪೋಸಿಟ್ PU ಕಾಲೇಜ್. ಯಾವ ಕ್ಲಾಸು? ಸೆಕೆಂಡ್ PUC ಸೈನ್ಸ್ ಸ್ಟ್ರೀಮ್. ಅದು ಸೈನ್ಸ್, ಆರ್ಟ್ಸ್, ಕಾಮರ್ಸ್? ಸೈನ್ಸ್. ಹೆಂಗ್ ಪಾಠ ಮಾಡ್ತೀರಾ ಇಲ್ಲಿ? ಚೆನ್ನಾಗಿ ಮಾಡ್ತಾರಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಫೀಸ್ ಏನೋ ತಗೋತಾರ ಇಲ್ಲಿ? ಫೀಸ್ ಇಲ್ಲ, ನಮ್ಗೆ 90% ಅಬೌವ್ ಸ್ಕೋರ್ ಮಾಡಿರೋರಿಗೆ ಫ್ರೀ ಸೀಟ್ ಇದೆ. ನಿಮ್ದು ಮನೆಯಲ್ಲಿದೆ? ಹುಯಿಲಾಡು. ಹತ್ರ ಆಗುತ್ತೆ ನಿಮ್ ಕಾಲೇಜು? ಸ್ವಲ್ಪ ಹತ್ರ. ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ನೀವು? ನಾನು ಫಸ್ಟ್ PUC 565 ತಗೊಂಡು. ಯಾವ ಲೆಕ್ಚರ್ ಪಾಠ ಮಾಡೋದು ನಿಮ್ಗೆ ಇಷ್ಟ? ನಿಮ್ಗೆ ಎಲ್ಲ ಲೆಕ್ಚರ್ ಪಾಠ ಮಾಡೋದು ಇಷ್ಟ. ಯಾವ ಸಬ್ಜೆಕ್ಟ್ ಇಷ್ಟ ನಿಮ್ಗೆ? ಮ್ಯಾಥ್ಸ್. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ. ಈಗಾಗಲೇ ಕಲಾಭಾರತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಲಕ್ಕೇಗೌಡರು ಮತ್ತು ಅವ್ರ ಶಾಲೆಯ
ಮತ್ತು ಕಾಲೇಜಿನ ಎಲ್ಲ ಪರಿಸರಗಳನ್ನ ತಮಗೆ ದರ್ಶನ ಮಾಡಿಸಿದ್ದೀನಿ. ಪ್ರಮುಖವಾಗಿ ಈಗ ಕಲಾಭಾರತಿ ವಿದ್ಯಾಸಂಸ್ಥೆಯ PUC ವಿಭಾಗದ PUC ಅಂದರೆ ಆರ್ಟ್ಸು, ಸೈನ್ಸು, ಕಾಮರ್ಸು 3 ವಿಭಾಗದ ಏಕೈಕ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಈಗ ಈ ಸಂಸ್ಥೆನಲ್ಲಿ ಏನೇನು ಅನುಕೂಲತೆಗಳಿದೆ, ಇಲ್ವಾಲದಲ್ಲಿ ಇರ್ತಕ್ಕಂಥ ಈ ಸಂಸ್ಥೆಗೆ ವಿದ್ಯಾರ್ಥಿಗಳು ಹೇಗೆ ಬರ್ತಾರೆ, ಸುತ್ತಮುತ್ತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆಯಾ, ಪೋಷಕರಿಗೆ ಅನುಕೂಲ ಆಗಿದೆಯಾ, ಈ ಒಂದು ಕಾರ್ಯದಲ್ಲಿ ಏನೇನು ಸವಲತ್ತುಗಳು ಸಿಗ್ತದೆ ಅನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಈಗ ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಮೊದಲನೇದಾಗಿ ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನ ಲೋಕೇಶ್ ಸರ್ಗೆ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೆ ವೀಕ್ಷಕರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತೀನಿ. ನನ್ನ ಹೆಸರು ನವೀನ್ ಕುಮಾರ್ GS, ಕಲಾಭಾರತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ನಾನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಈ ನಿಮ್ಮ ಕಲಾಭಾರತಿ ಕಾಲೇಜಿನಲ್ಲಿ PUC ವಿಭಾಗ ಅಂತ ಇದೆ ಅಂತ ತಾವು ಹೇಳಿದ್ರಿ. ಯಾವ ವಿಭಾಗ ಇದೆ ಸರ್? ಕಲಾಭಾರತಿ ವಿದ್ಯಾಸಂಸ್ಥೆನಲ್ಲಿ ಶಾಲಾ ಹಂತದ ಜೊತೆಗೆ ನಾವು ಕಾಲೇಜಿನನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದೀವಿ. 1994-95ನೇ ಸಾಲಿನಿಂದ ಇಲ್ಲಿ ನಾವು ಮೊದಲನೇದಾಗಿ ಹೈಸ್ಕೂಲ್ ಕನ್ನಡ ಮಾಧ್ಯಮವನ್ನ ಆರಂಭ ಮಾಡಿದ್ವಿ. ತದನಂತರ 2003-4ರಲ್ಲಿ ಆಂಗ್ಲ ಮಾಧ್ಯಮ ಹಾಗೂ ಪ್ರಾರಂಭದಲ್ಲಿ ನಾವು ಕಲಾ ಮಾಧ್ಯಮವನ್ನ ನಾವು ಇಲ್ಲಿ ಕಾಲೇಜು ಹಂತದಲ್ಲಿ ಆರಂಭ ಮಾಡಿದ್ದು. 2008ರಲ್ಲಿ ನಾವು ವಾಣಿಜ್ಯ ಒಂದು ವಿಭಾಗವನ್ನ ಆರಂಭ ಮಾಡಿರ್ತೀವಿ. 2015ರ ಅವಧಿನಲ್ಲಿ ನಾವು ವಿಜ್ಞಾನ ವಿಭಾಗವನ್ನ ಆರಂಭ ಮಾಡಿರ್ತೀವಿ. ಪ್ರಸ್ತುತ ಕಲಾಭಾರತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗ 3 ವಿಭಾಗಗಳನ್ನು ಹೊಂದಿ ಉತ್ತಮ ಫಲಿತಾಂಶವನ್ನ ಪ್ರತಿ ವರ್ಷನೂ ಕೂಡ ನೀಡ್ತಾ ಬಂದಿದೆ ಸರ್. ಈ 3 ವಿಭಾಗ ಕಲಾ, ವಾಣಿಜ್ಯ ಮತ್ತು ಕಾಮರ್ಸ್ ವಿಭಾಗವನ್ನ 3 ತೆರೆದಿರತಕ್ಕಂಥ ಉದ್ದೇಶ ಏನು ಸರ್? ಸರ್, ನಮ್ಮಲ್ಲಿ ಈ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಲ್ಲಿ ಯಾವುದೇ ಆದಂತ ಒಂದು ಮಹತ್ವನ ಪ್ರತಿಯೊಂದು ವಿಭಾಗಗಳನ್ನು ಹೊಂದಿದ್ದೇವೆ ಸರ್. ಕಲಾ ವಿಭಾಗದಲ್ಲಿ ಮಾಡಿದಂಥವ್ರಿಗೆ ಅವ್ರದೇ ಆದಂತ ಅವಕಾಶಗಳಿದೆ, ಅವ್ರದೇ ಆದಂತ ಕ್ಷೇತ್ರಗಳಿಗೆ ಅವ್ರು ಆಯ್ಕೆ ಮಾಡ್ಕೊಳ್ತಾ ಹೋಗ್ಬೋದು. ವಾಣಿಜ್ಯ ವಿಭಾಗದಲ್ಲಿ ಇರ್ಬೋದು, ವಿಜ್ಞಾನ ವಿಭಾಗದಲ್ಲಿ ಇರ್ಬೋದು, ತನ್ನದೇ ಆದಂತ ಮಹತ್ವಗಳನ್ನು ಹೊಂದಿರೋದ್ರಿಂದ 3ರಲ್ಲೂ ಕೂಡ ಅವಕಾಶಗಳು ವಿಭಿನ್ನವಾಗಿರೋದ್ರಿಂದ ಆ 3 ವಿಭಾಗಗಳನ್ನು ಕೂಡ ಪ್ರಸ್ತುತ ಕಾಲೇಜಿನಲ್ಲಿ ಆರಂಭ ಮಾಡಿ ಎಲ್ಲಾ ಒಂದು ಉಪಯೋಗಗಳನ್ನ ಪಡ್ಕೊಳ್ಳಿ ಅನ್ಬಿಟ್ಟು ಕಲಾ ವಿಭಾಗವನ್ನ ಮಾಡಿದಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಕಾಶ ಇದೆ. ವಾಣಿಜ್ಯ ವಿಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಖಾಸಗಿಯಾಗಿರ್ಬೋದು. ವಿಜ್ಞಾನ ವಿಭಾಗ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ನಾವು ಸರ್ಕಾರಿ ಹುದ್ದೆಗಳು ಅಂತ ಬಂದಾಗ ಒಂದು ನಿಗದಿತ ಒಂದು ಕೋರ್ಸ್ಗಳನ್ನೇ ಅವರು ಕೇಳೋದ್ರಿಂದ 3 ವಿಭಾಗಗಳು ಕೂಡ ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ಆಯ್ಕೆಯಾಗುವಂತ ಅವಕಾಶಗಳು ಹೆಚ್ಚಿರುತ್ತೆ ಅನ್ನೋದಕ್ಕೆ 3 ವಿಭಾಗಗಳನ್ನು ಕೂಡ ನಾವು ಆರಂಭಿಸಿರ್ತೀವಿ ಸರ್. ಯಾವುದೇ ಇರತಕ್ಕಂಥ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕೋರ್ಸ್ ಅಂದ್ರೆ ಆರ್ಟ್ ಇದ್ರೆ ಕೆಲವರು ಕಾಮರ್ಸ್ ಕೇಳ್ಕೊಂಬತ್ತಾರೆ, ಕೆಲವರು ಸೈನ್ಸ್ ಕೇಳ್ಕೊಂಬತ್ತಾರೆ. ಕಾಮರ್ಸ್ ಇದ್ರೆ ಕೆಲವರು ಆರ್ಟ್ಸ್ ಕೇಳ್ಕೊಂಬತ್ತಾರೆ, ಕೆಲವರು ಸೈನ್ಸ್ ಕೇಳ್ಕೊಂಬತ್ತಾರೆ. ಹಂಗೆ ಅವರ ಅಭಿರುಚಿ ತಕ್ಕಂತೆ ಕೋರ್ಸ್ ಬೇಕು ಅಂತ ವಿದ್ಯಾರ್ಥಿಗಳು, ಪೋಷಕರು ಕೇಳ್ಕೊಂಬತ್ತಾರೆ. ಇಲ್ಲಿ 3 ರೀತಿಯ ಒಂದು ಕೋರ್ಸ್ಗಳು ಇರೋದ್ರಿಂದ ಯಾವ ಕೋರ್ಸ್ ಬೇಕಾದ್ರೆ ಅವರು ಸೆಲೆಕ್ಟ್ ಮಾಡಕೊಡುವಂತ ಅವಕಾಶ ಇರ್ತದೆ. ಇಲ್ಲಿ ನಿಮ್ಮ ಪ್ರತಿ ತರಗತಿಯಲ್ಲಿ ಎಷ್ಟೆಷ್ಟು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಸರ್? ನಮ್ಮಲ್ಲಿ ಸ್ಟ್ರೆಂತ್ ಏನು ಅಗತ್ಯಕ್ಕೆ ಇಲ್ಲಿ ಬೇರೆ ಒಂದು ವಿದ್ಯಾಸಂಸ್ಥೆಗಳ ರೀತಿ 500-1000 ಆ ತರ ಇಲ್ಲ. ಆದ್ರೆ ನಮ್ಮಲ್ಲಿ ಒಂದು PUಗೆ ಅಗತ್ಯ ಇರುವಂತ ಒಂದು ಉತ್ತಮ ಕಲಿಕೆಗೆ ಅನುಕೂಲ ಆಗೋ ರೀತಿ ಸ್ಟ್ರೆಂತ್ ಇದೆ. ಪ್ರತಿಯೊಂದು ತರಗತಿನಲ್ಲೂ ಕೂಡ ನಮ್ಗೆ ಸರಾಸರಿ 25 ವಿದ್ಯಾರ್ಥಿಗಳು ಬರ್ತಾರೆ. ಅಥವಾ ವಾಣಿಜ್ಯ ವಿಭಾಗದಲ್ಲಿ ಬಂದ್ರೆ 50 ವಿದ್ಯಾರ್ಥಿಗಳು ಬರ್ತಾ ಹೋಗ್ತಾರೆ. ವಿಜ್ಞಾನ ವಿಭಾಗದಲ್ಲಿ ನಮ್ಗೆ 30 ವಿದ್ಯಾರ್ಥಿಗಳು ಬರ್ತಾ ಹೋಗ್ತಾರೆ. ಈ ತರ ನಮ್ಮಲ್ಲಿ ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗಕ್ಕೆ ಬೇಡಿಕೆ ಜಾಸ್ತಿ ಇದೆ. ಪ್ರಸ್ತುತ ದಿನಗಳಲ್ಲಿ ಕಲಾ ವಿಭಾಗದಲ್ಲಿ ಸ್ವಲ್ಪ ದಾಖಲಾತಿ ಸಂಖ್ಯೆ ಕಡಿಮೆ ಆಗಿದೆ ಸರ್. ಯಾವ ವಿಭಾಗದಿಂದ ಪ್ರಾರಂಭವಾಗಿ ಹೈಯೆಸ್ಟ್ ಯಾವ ಕ್ಲಾಸಸ್ ತನಕ ಇದೆ ಇಲ್ಲಿ? ನಮ್ಮಲ್ಲಿ LKG ಇಂದನೂ ಕೂಡ ಇದೆ ಸರ್. LKG ಇಂದ ಹಿಡಿದು PUC ವರೆಗೂ ಕೂಡ ಇಲ್ಲಿ ಇದೆ ಸರ್. ನಮ್ಮಲ್ಲಿ ಪ್ರಾರಂಭದಲ್ಲಿ ITI ಕೂಡ ಇತ್ತು. ITI ನಲ್ಲಿ ಕೆಲವೊಂದು ಸಮಸ್ಯೆಗಳಾಗಿ ITI ಇವತ್ತು ಪ್ರಸ್ತುತ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. LKG ಇಂದ PU ಹಂತದವರೆಗೂ ಕೂಡ ಇಲ್ಲಿ ಇರುತ್ತೆ ಸರ್. ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಏನು? ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಶಾಲೆ ಆರಂಭ ಮಾಡಿರೋದಕ್ಕೆ ಕಾರಣ ಏನು ಸರ್? ಇಲ್ಲಿ ಸಂಸ್ಥೆಯನ್ನು ಆರಂಭ ಮಾಡಿರುವಂತದ್ದು ಒಂದು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕು, ಶಿಕ್ಷಣದಿಂದ ಯಾರು ವಂಚಿತರಾಗಬಾರ್ದು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ನಮ್ಮ ಸಂಸ್ಥಾಪಕರು ಈ ಒಂದು ಕಲಾಭಾರತಿ ವಿದ್ಯಾಸಂಸ್ಥೆಯನ್ನ ಸಾಕಷ್ಟು ಕಷ್ಟಪಟ್ಟು ತಳಮಟ್ಟದಿಂದ
ದೇವಸ್ಥಾನದಲ್ಲಿ ಆರಂಭ ಆದಂತ ಸಂಸ್ಥೆಯನ್ನು ಇವತ್ತು ಇಲ್ವಾಲದಲ್ಲಿ ಒಂದು ಉತ್ತಮ ವಿದ್ಯಾಸಂಸ್ಥೆಯಾಗಿ ರೂಪಿಸಿದ್ದಾರೆ ಸರ್. ಅದ್ರ ಪ್ರಮುಖ ಉದ್ದೇಶ ಮಧ್ಯಮ ವರ್ಗ ಮತ್ತು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು ಹಾಗೂ ಕಡಿಮೆ ಒಂದು ಶುಲ್ಕದಲ್ಲಿ ಅವರಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಸರ್. ಇಲ್ಲಿ PUC ತರಗತಿಗಳೇ ಬೋಧನೆ ಮಾಡ್ತಾ ಇರತಕ್ಕಂಥ ಲೆಕ್ಚರರ್ಗಳು ಇಲ್ಲಿ ಹೇಗೆ ಅಪಾಯಿಂಟ್ ಆಗ್ತಾರೆ, ಅವರ ಗುಣಮಟ್ಟ ಹೇಗೆ ನೀವು ಅಳತೆ ಮಾಡ್ತೀರಿ, ಯಾವ ರೀತಿ ಅವ್ರ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ ಇಟ್ಕೊಡ್ಬೇಕು. ಏಕೆಂದ್ರೆ ಒಬ್ಬ ಶಿಕ್ಷಕರಾದವ್ರಿಗೆ ಅವ್ರಿಗೆ ಕಲಿಕಾ ಮಟ್ಟವನ್ನು ನಿರ್ಧರಿಸಬೇಕು ಅಂದ್ರೆ ಅವರಲ್ಲೂ ಕೂಡ ಸಾಮರ್ಥ್ಯ ಇರಬೇಕಾಗುತ್ತೆ. ಶಿಕ್ಷಕರಲ್ಲೇ ಸಾಮರ್ಥ್ಯಗಳಿಲ್ಲ ಅಂದಾಗ ನಾವು ಉತ್ತಮ ವಿದ್ಯಾರ್ಥಿಗಳನ್ನ ರೂಪಿಸೋದು ಕಷ್ಟ ಆಗುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರಲ್ಲಿ ಉತ್ತಮ ಜ್ಞಾನ ಇರಬೇಕು. ಅವರು ನಿಗದಿತ ಒಂದು ಕೋರ್ಸ್ಗಳನ್ನ ಅವರು ಮಾಡಿರ್ಬೇಕಾಗತ್ತೆ. ಅವರು ಮಾಸ್ಟರ್ ಡಿಗ್ರಿ ಇರ್ಬೋದು ಅಥವಾ BEd ಇರ್ಬೋದು, ನೆಟ್ KCET ಇರ್ಬೋದು. ಈ ರೀತಿ ಒಂದು ಅರ್ಹತೆಯನ್ನು ಉಳ್ಳಂತ ಒಂದು ಉಪನ್ಯಾಸಕ ವರ್ಗ ಏನಿರುತ್ತೆ ಅಂತವ್ರನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಯಾವುದೇ ರೀತಿ ಅಂಕಗಳನ್ನ ಮಾತ್ರ ಅವರ ಮಾನದಂಡವಾಗಿ ಪರಿಗಣಿಸ್ತೇನೆ. ಅವರನ್ನ ಡೆಮೋವನ್ನ ತಗೊಳ್ಳೋದ್ರ ಮೂಲಕ ಅವರ ಒಂದು ತರಗತಿಗಳನ್ನ ವೀಕ್ಷಣೆ ಮಾಡಿ ಅವರ ಬೋಧನೆ ಹೇಗಿದೆ, ಪಠ್ಯ ಬೋಧನೆ ಇರ್ಬೋದು ಅಥವಾ ಬೇರೆ ರೀತಿ ಅವರ ವರ್ತನೆಗಳು ಹೇಗಿರ್ಬೋದು ಅನ್ನೋದು ಆಧಾರವಾಗಿ ಇಟ್ಕೊಂಡು ನಾವು ಒಂದು ನುರಿತ ಉಪನ್ಯಾಸಕರ ವರ್ಗದವ್ರನ್ನ ನಾವಿಲ್ಲಿ ಹೊಂದಿದ್ದೀವಿ ಸರ್. ಈಗ SSLC ಅಲ್ಲಿ ಪಬ್ಲಿಕ್ ಪರೀಕ್ಷೆ ಇದೆ ಮತ್ತು PUC ನಲ್ಲಿ ಕೂಡ ಪಬ್ಲಿಕ್ ಪರೀಕ್ಷೆ ಇದೆ. ಇಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರದರ್ಶನ, ಅವರ ಒಂದು ಪ್ರತಿಫಲ ಹೇಗಿದೆ ಸರ್ ಇಲ್ಲಿ? SSLC ಮತ್ತು ದ್ವಿತೀಯ PUC ಎರಡಕ್ಕೂ ಪಬ್ಲಿಕ್ ಪರೀಕ್ಷೆ ಆದ್ರಿಂದ ವಿದ್ಯಾರ್ಥಿಗಳಿಗೆ ಕೇವಲ ತರಗತಿಗಳನ್ನ ಮಾತ್ರ ಮಾಡೋದಲ್ದೇನೆ ಅವರಿಗೆ ಬೆಳಿಗ್ಗೆ ಅವಧಿಯಲ್ಲಿ 9 ಗಂಟೆ ಅಥವಾ 8 ಗಂಟೆಗೆ ಅವಧಿಗೆ ವಿಶೇಷ ತರಗತಿಗಳನ್ನ ಆರಂಭಿಸಿ ಪ್ರತಿದಿನನೂ ಕೂಡ ಒಂದೊಂದು ವಿಶೇಷ ತರಗತಿಗಳನ್ನ ನಾವು ವಿಶೇಷ ತರಗತಿ ವೇಳಾಪಟ್ಟಿಗಳನ್ನ ಮಾಡಿಕೊಂಡು ಪ್ರತಿ ಸಬ್ಜೆಕ್ಟ್ ಗಳನ್ನು ಕೂಡ ಒಂದೊಂದು ದಿನ ಬೆಳಗಿನ ಅವಧಿನಲ್ಲಿ ಹಾಗೂ ಶಾಲಾ ಅಥವಾ ಕಾಲೇಜು ಅವಧಿ ಮುಗಿದ ನಂತರ ಮಕ್ಕಳಿಗೆ ಅಭ್ಯಾಸ ತರಗತಿಗಳನ್ನ ಆರಂಭಿಸಿದೀವಿ. ಹೀಗೆ ವಿಶೇಷ ತರಗತಿಗಳು, ಅಭ್ಯಾಸ ತರಗತಿಗಳು, ಹಾಗೆ ಉಳಿದಂತ ಒಂದು ಶಾಲಾ ಕಾಲೇಜು ಅವಧಿನಲ್ಲಿ ಉಳಿದಂತ ಒಂದು ಸಾಮಾನ್ಯ ಒಂದು ತರಗತಿಗಳನ್ನ ಮಾಡೋದ್ರ ಮೂಲಕ ಹಾಗೂ ಅದರಲ್ಲಿ ಕಲಿಕೆಯಲ್ಲಿ ಮುಂದೆ ಇರುವಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಬೋಧನೆ ಮಾಡಬೇಕು, ಅವರನ್ನು ಹೇಗೆ ಪರೀಕ್ಷೆಗೆ ಸಜ್ಜು ಮಾಡಬೇಕು ಅಥವಾ ಆವರೇಜ್ ಇರುವಂತ ಸ್ಟೂಡೆಂಟ್ಸ್ ಗಳಿಗೆ, ಬಿಲೋ ಅವರೇಜ್ ಇರುವಂತ ಸ್ಟೂಡೆಂಟ್ಸ್ ಗಳಿಗೆ ಅವರಿಗೆ ಪ್ರತ್ಯೇಕವಾಗಿ ನಾವು ಒಂದು ಅಭ್ಯಾಸ ತರಗತಿಗಳನ್ನ ತಗೊಂಡು ಅಥವಾ A ಗ್ರೂಪ್, B ಗ್ರೂಪ್, C ಗ್ರೂಪ್ ಈ ತರ ವಿಂಗಡಣೆ ಮಾಡಿ ಅವರವರ ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರುವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತರಬೇತಿ ನೀಡೋದು ಅಥವಾ ಮಧ್ಯಮ ಪ್ರಮಾಣದಲ್ಲಿ ಇರುವಂತವ್ರು ಅಥವಾ ಕಲಿಕೆನಲ್ಲಿ ಹಿಂದುಳಿದಂತ ವಿದ್ಯಾರ್ಥಿಗಳನ್ನು ಹೇಗೆ ನಾವು ಕಲಿಕೆನಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು, ಈ ತರ ಪ್ರತ್ಯೇಕವಾಗಿ ವಿಭಾಗವನ್ನ ಮಾಡಿ ಅವರಿಗೆ ವಿಶೇಷ ತರಗತಿಗಳು, ಅಭ್ಯಾಸ ತರಗತಿಗಳನ್ನ ನಡೆಸೋದ್ರ ಮೂಲಕ ಅವ್ರನ್ನ ಪರೀಕ್ಷೆಗೆ ಸಜ್ಜುಗೊಳಿಸ್ತಾ ಇದೀವಿ ಸರ್. ಪರೀಕ್ಷೆನಲ್ಲಿ ಫಲಿತಾಂಶ ಹೇಗಿದೆ? SSLC ಪರೀಕ್ಷೆ ಮತ್ತು PUC ಪರೀಕ್ಷೆಯಲ್ಲಿ ಯಾವ ರೀತಿ ಉತ್ತೀರ್ಣರಾಗಿದ್ದಾರೆ ಅದ್ರ ಬಗ್ಗೆ, ಯಾಕಂದ್ರೆ ಯಾವ ಶಾಲೆ ಏನಾದರೂ ತಗೊಂಡ್ರೆ ಅದರ ಔಟ್ಪುಟ್ ಹೆಂಗಿದೆ, ಅದರ ಒಂದು ಫಲಿತಾಂಶ ಹೆಂಗಿದೆ, ಅದ್ರ ಮೇಲೆ ನಿರ್ಧಾರವಾಗುತ್ತೆ. ಆದ ಕಾರಣ ಅದ್ರ ಬಗ್ಗೆ ತಿಳ್ಕೊಡ್ಬೇಕು. ಒಂದು ಶಿಕ್ಷಣ ಸಂಸ್ಥೆ ಅದು ಉತ್ತಮವಾಗಿ ನಡೀತಾ ಇದೆ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇದೆ ಅಂತ ನಿರ್ಧರಿಸೋದು ಆ ಒಂದು ಶಾಲೆಯ ಫಲಿತಾಂಶದ ಆಧಾರದ ಮೇಲೆ. ಅದರಿಂದ ನಮ್ಮಲ್ಲಿ ಪ್ರತಿ ವರ್ಷನೂ ಕೂಡ SSLC ಇರ್ಬೋದು, PUC ಇರ್ಬೋದು, ಇಲ್ಲಿ ಸುತ್ತಮುತ್ತಲ ಒಂದು ಶಾಲೆಗಳಿಗಿಂತ ಕಾಲೇಜುಗಳಿಗಿಂತ ಉತ್ತಮ ಫಲಿತಾಂಶವನ್ನ ಕೊಡ್ತಾ ಇದೀವಿ. ನಮ್ಮಲ್ಲಿ 95% ಗಿಂತಲೂ ಕೂಡ ಕಡಿಮೆ ಫಲಿತಾಂಶ ಬಂದಿಲ್ಲ. ಅಥವಾ ನಮ್ಮಲ್ಲಿ ಕೆಲವೊಂದು ವರ್ಷಗಳು 100%, ಇತ್ತೀಚಿನ ಒಂದು ವರ್ಷಗಳಲ್ಲಿ 100% ರಿಸಲ್ಟ್ ಅನ್ನ ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ ಮೂರರಲ್ಲೂ ಕೂಡ ಬರ್ತಾ ಇದೀವಿ. ಅದಲ್ಲದೆ SSLC ನಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನ ದಾಖಲಿಸ್ಕೊಂಡು ಬರ್ತಾ ಇದೆ ಸರ್. ಇಲ್ವಾಲದಲ್ಲಿ ನಿಮ್ಮ ಸಂಸ್ಥೆ ಇದೆ. ಈಗ ಇಲ್ಲಿ ಯಾವ ಏರಿಯಾಗಳಿಂದ ಶಾಲೆ ಕಾಲೇಜಿಗೆ ಬರ್ತಾರೆ ವಿದ್ಯಾರ್ಥಿಗಳು? ಇಲ್ವಾಲ ಒಂದು ಹೋಬಳಿ ಆದ್ರಿಂದ ಇಲ್ಲಿ ಸುತ್ತಮುತ್ತಲಿನ ಊರುಗಳಿಂದ ಇಲ್ಲಿ ಇಲ್ವಾಲ ಸರ್ಕಾರಿ ಶಾಲೆಗಳಿರ್ಬೋದು ಅಥವಾ ಇಲ್ವಾಲದಲ್ಲಿರುವಂತಹ ಖಾಸಗಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಲಾಭಾರತಿ ವಿದ್ಯಾಸಂಸ್ಥೆ ಏನಿದೆ ಇಲ್ಲಿ ಸುತ್ತಮುತ್ತಲಿನ ವಿದ್ಯಾಸಂಸ್ಥೆಗಳಿಗಿಂತ ಹೆಚ್ಚಿನ ದಾಖಲಾತಿಯನ್ನು ಹೊಂದಿದೆ. 1,000 ಅಥವಾ 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆನಲ್ಲಿ ಪ್ರವೇಶಾತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತಲಿನ ಒಂದು ಸ್ಥಳೀಯ ಕಂಡು ಬರುವಂತ ಊರುಗಳಲ್ಲಿ ಇರ್ಬೋದು ಅಥವಾ ಹುಣಸೂರು ತಾಲೂಕಿನಿಂದ ಇರ್ಬೋದು, KR ನಗರ ತಾಲೂಕಿನಿಂದ ಇರ್ಬೋದು ಅಥವಾ ಮೈಸೂರು ನಗರ ಪ್ರದೇಶದಿಂದ ಇರ್ಬೋದು ಅಥವಾ ಇಲ್ಲಿ ಹುಯಿಲಾಳು, ಚಿಕ್ಕೇಗೌಡನ ಕೊಪ್ಪಲು, ಇಲ್ವಾಲ ಅಥವಾ ಬಿಳಿಕೆರೆ ಹೋಬಳಿ ಭಾಗದಲ್ಲಿ ಬರುವಂತಹ ಗ್ರಾಮೀಣ ಪ್ರದೇಶಗಳಿಂದ ಇರಬಹುದು
ಅಥವಾ ಹಾಸನ ಭಾಗಗಳಿಂದ ಸಂಸ್ಥಾಪಕರು ಹಾಸನ ಭಾಗದವರಿದ್ರಿಂದ ಉತ್ತಮ ಶಿಕ್ಷಣ ಇರೋದ್ರಿಂದ ಆ ಹಾಸನ ಭಾಗದಿಂದನೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಆಗಮಿಸ್ತಿರೋದನ್ನ ನೋಡ್ಬೋದು ಸರ್. ಈಗ PUC ವಿಭಾಗದಲ್ಲಿ SLC ವಿಭಾಗದಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ ಅಂತ ಹೇಳ್ತಿದ್ದೀರಾ. ಈಗ PUCನೇ ಇಲ್ಲಿ ಹೈಯೆಸ್ಟ್ ಕೋರ್ಸ್ ಆಗಿದೆ. ಮುಂದಕ್ಕೆ ಆದರೂ ಪ್ರಥಮ ದರ್ಜೆ ಕಾಲೇಜನ್ನ ಪ್ರಾರಂಭ ಮಾಡುವಂತ ಐಡಿಯಾಸ್ ಇದೆಯಾ ನಿಮ್ಮ ಸಂಸ್ಥಾಪಕರಲ್ಲಿ? ಹೇಗೆ ನಮ್ಮಲ್ಲಿ LKG ಇಂದ PUC ವರೆಗೆ ಪ್ರಸ್ತುತ ನಡೀತಿದ್ರು ಕೂಡ ಈ ಇಲ್ವಾಲ ಹೋಬಳಿನಲ್ಲಿ PU ಹಂತದವರೆಗೆ ಮಾತ್ರ ಇಲ್ಲಿ ಕಾಲೇಜು ಇರೋದ್ರಿಂದ ಇಲ್ಲಿ ಪೋಷಕರು ಮತ್ತು ಇಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಕಲಾಭಾರತಿ ವಿದ್ಯಾಸಂಸ್ಥೆನಲ್ಲಿ PU ಹಂತವನ್ನ ದಾಟಿ ಪದವಿಯನ್ನು ಕೂಡ ಇಲ್ಲಿ ಆರಂಭ ಮಾಡಿ ಅಂತ ಸಾಕಷ್ಟು ಬೇಡಿಕೆಗಳನ್ನ ತಿಳಿಸ್ತಾ ಇರ್ತಾರೆ. ಏಕೆಂದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಅಥವಾ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ನಗರ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಒಂದು ಚಟಗಳಿಗೆ ಅಥವಾ ಬೇರೆ ಬೇರೆ ಒಂದು ವರ್ತನೆಗಳಿಂದ ಹೇಗೆ ಹಾಳಾಗ್ತಾ ಇದ್ದಾರೆ ಅನ್ನೋದನ್ನ ಮನಗಂಡು ಅವರು ಸ್ಥಳೀಯವಾಗಿ ಅವರ ಊರಿನ ಅಕ್ಕಪಕ್ಕದಲ್ಲೇ ಬರುವಂತಹ ಇಲ್ವಾಲ ಭಾಗದಲ್ಲಿ ಕಲಾಭಾರತಿನಲ್ಲಿ PUCಯನ್ನ ಮುಂದುವರೆದು ಇಲ್ಲಿ ಪದವಿಯನ್ನು ಆರಂಭ ಮಾಡಿ ಅಂತ ಸಾಕಷ್ಟು ಬೇಡಿಕೆ ಇದೆ. ಇಲ್ಲಿ ನಮ್ಗೆ ಕಟ್ಟಡದ ಒಂದು ಸಮಸ್ಯೆ ಇರೋದ್ರಿಂದ ಅಥವಾ ಕೊಠಡಿಗಳ ಸಮಸ್ಯೆ ಇರೋದ್ರಿಂದ ಸ್ಥಳಾವಕಾಶದ ಒಂದು ಸಮಸ್ಯೆ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿ ಡಿಗ್ರಿಯನ್ನ ಆರಂಭ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಸ್ಥಾಪಕರು ಅಥವಾ ಅವರ ಕುಟುಂಬದ ವರ್ಗ ಪೋಷಕರ ಒಂದು ಬೇಡಿಕೆ ಆಧಾರದ ಮೇಲೆ ಮುಂದಿನ ಒಂದು ದಿನಗಳಲ್ಲಿ ಪದವಿ ಒಂದು ತರಗತಿಗಳನ್ನ ಅಥವಾ ಪದವಿ ಕಾಲೇಜನ್ನ ಆರಂಭ ಮಾಡಬೇಕು ಅನ್ನೋದನ್ನು ಕೂಡ ಅವರು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಥಳವನ್ನ ಗುರುತಿಸೋದಿರ್ಬೋದು ಅಥವಾ ಸ್ಥಳವನ್ನ ಕೊಂಡ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಅವರು ಗಮನವನ್ನ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆನಲ್ಲಿ ಪದವಿ ಒಂದು ಕಾಲೇಜನ್ನು ಕೂಡ ಆರಂಭ ಮಾಡ್ತೀವಿ ಸರ್, ಖಂಡಿತವಾಗಿ. ಈಗಾಗಲೇ ನಿಮ್ಮ ಕಾಲೇಜಿನಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೊರಗಡೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಅವರು ಈ ಕಾಲೇಜಿನ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡ್ತಾರೆ? ಕಾಲೇಜಿನ ಗುಣಮಟ್ಟ ಹೇಗಿದೆ, ಕಾಲೇಜಿನ ಒಂದು ಭವಿಷ್ಯ, ಮಕ್ಕಳ ಓದಿರ್ತಕ್ಕಂಥ ಭವಿಷ್ಯ ಹೇಗಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಸರ್. ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ಕಟ್ಟಡವನ್ನ ಮಾತ್ರ ನೋಡಿ ಅಥವಾ ಆ ಶಿಕ್ಷಣ ಸಂಸ್ಥೆಯ ಹೊರನೋಟವನ್ನ ನೋಡಿ ನಾವು ಶಿಕ್ಷಣದ ಮಟ್ಟವನ್ನ ಗುರುತಿಸೋದಕ್ಕಾಗೋದಿಲ್ಲ. ನಮ್ಗೆ ಆ ಫಲಿತಾಂಶ ಮತ್ತು ಪೋಷಕರ ಅಭಿಪ್ರಾಯ ಏನಿರುತ್ತೆ ಅದು ಪ್ರಮುಖವಾಗಿರುತ್ತೆ. ಇಲ್ಲಿ SSLC ಅಥವಾ PUCಯನ್ನ ಮುಗಿಸಿದಂತಹ ಪೋಷಕರು ಸಂಸ್ಥೆ ಬಗ್ಗೆ ಉತ್ತಮ ಒಲವನ್ನು ತೋರಿಸೋದ್ರಿಂದ ನಮ್ಮಲ್ಲಿ ಓದಿ SSLC ಮುಗಿಸಿದಂತ ವಿದ್ಯಾರ್ಥಿಗಳ ಪೋಷಕರು ಬೇರೆಲ್ಲೋ ಕಾಲೇಜಿಗೆ ತಗೊಂಡೋಗಿ PUCಗೆ ದಾಖಲಾತಿ ಮಾಡ್ದೇನೆ ನಮ್ಮ ಸಂಸ್ಥೆನಲ್ಲೇ ದಾಖಲಾತಿಯನ್ನ ಮಾಡೋದ್ರಿಂದ ಅಂದ್ರೆ ಇಲ್ಲಿ ಸಂಸ್ಥೆಯ ಬಗ್ಗೆ ಉತ್ತಮ ಅಭಿಪ್ರಾಯ ಇರೋದ್ರಿಂದನೇ ಅವರು ಶಾಲಾ ಹಂತ ಮುಗಿದ್ಮೇಲೆ ಕಾಲೇಜು ಹಂತವನ್ನು ಕೂಡ ಇಲ್ಲೇ ಸೇರಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪೋಷಕರೇನಿದ್ದಾರೆ, ಪೋಷಕರು ಸಂಸ್ಥೆ ಬಗ್ಗೆ ಉತ್ತಮವಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿರೋದ್ರಿಂದನೇ ಇವತ್ತು ಸಂಸ್ಥೆ ಇಷ್ಟೆಲ್ಲ ಒಂದು ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಸರ್. ಈ ಶಾಲೆಯ ಆವರಣದಲ್ಲಿ 4-5 ಬಸ್ ಇರೋದು ತಾವು ಎನಿಸಿದ್ದೀರಾ? ಬಸ್ಗಳ ಫೆಸಿಲಿಟೀಸ್ ಇರಬೇಕಾಗಿದ್ದು ಮುಖ್ಯ. ಯಾಕಂದ್ರೆ ದೂರದ ಊರುಗಳಿಂದ ವಿದ್ಯಾರ್ಥಿಗಳು ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇದೆ, ತಕ್ಷಣವಾಗಿ ಬಂದು ಎಲ್ಲ ಅಡ್ಮಿಷನ್ ಆಗ್ತಾರೆ. ಆದ ಕಾರಣದಿಂದ ಇಲ್ಲಿ ಯಾವ ತರಗತಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡ್ತಾರೆ, ಯಾವ್ಯಾವ ಏರಿಯಾಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ ತಿಳಿಸ್ಕೊಡಿ ಸರ್. ಗ್ರಾಮೀಣ ಪ್ರದೇಶ ಅಂದ ತಕ್ಷಣ ಇಲ್ಲಿ ಸೌಲಭ್ಯಗಳ ಸಮಸ್ಯೆ ಎದ್ದು ಕಾಣ್ತಾ ಹೋಗುತ್ತೆ. ಏಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳ ಒಂದು ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಉನ್ನತ ವಿದ್ಯಾಭ್ಯಾಸ ಅಂತೂ ಇಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಒಂದು ಸರ್ಕಾರಿ ಸೌಲಭ್ಯಗಳು ಕೂಡ ಕಡಿಮೆ ಇರುತ್ತೆ. ಅದರಲ್ಲಿ ಸಾರಿಗೆ ಸೌಲಭ್ಯನೂ ಕೂಡ ಒಂದಾಗಿರುತ್ತೆ. ಗ್ರಾಮೀಣ ಭಾಗಗಳಾದ್ರಿಂದ ಇಲ್ಲಿ ನಿಗದಿತ ಒಂದು ಅವಧಿಗಳಿಗೆ ಮಾತ್ರ ಇಲ್ಲಿ ಬಸ್ ವ್ಯವಸ್ಥೆ ಇರುತ್ತೆ. ಒಂದು ಬೆಳಗಿನ ಅವಧಿಗೆ ಅಥವಾ ಮಧ್ಯಾಹ್ನ ಸಂಜೆ ಈ ತರ ಒಂದು ದಿನದಲ್ಲಿ 1 ಬಾರಿ 2 ಬಾರಿ ಮಾತ್ರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಸ್ ವ್ಯವಸ್ಥೆ ಇರೋದ್ರಿಂದ ಇದನ್ನು ಮನಗಂಡು ಆ ವಿದ್ಯಾರ್ಥಿಗಳಿಗೆ ಒಂದು ತರಗತಿಗಳಿಗೆ ಬರೋದು ತಡವಾಗ್ಬೋದು ಅಥವಾ ಶಾಲಾ ಕಾಲೇಜಿಗೆ ಆಗಮಿಸೋದು ತಡವಾಗ್ಬೋದು. ಇದನ್ನ ಮನಗಂಡು ಒಂದು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಅಥವಾ ಆಡಳಿತ ವರ್ಗ ಇಲ್ಲಿನ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ವ್ಯವಸ್ಥೆಯನ್ನು ಕೂಡ ಕಡಿಮೆ ವೆಚ್ಚದಲ್ಲಿ ಕಲ್ಪಿಸಿದೆ ಸರ್. ಇಲ್ಲಿ ಶುಲ್ಕದ ವಿಚಾರ ಬರ್ತದೆ. ಯಾವುದೇ ಶಾಲೆಗೆ ಮಕ್ಕಳು ಸೇರ್ಸ್ಬೇಕಾದ್ರೆ ಫೀಸ್ ಎಷ್ಟಿದೆಯಪ್ಪ, ನಮ್ಮ ಕೈಲಿ ಆಗುತ್ತಾ ಮಾಡುತ್ತಾ ಅನ್ನೋ ಒಂದು ಮಾತಿದೆ. ಈ ಸಂಸ್ಥೆನಲ್ಲಿ ಶುಲ್ಕದ ವಿಚಾರವಾಗಿ ತಿಳ್ಕೊಡಿ ಸ್ವಲ್ಪ. ಒಂದು ಖಾಸಗಿ ಕಾಲೇಜ್ ಆದ್ರಿಂದ ಶಿಕ್ಷಕರಿಗೆ ನಾವು ವೇತನವನ್ನ ನೀಡಲೇಬೇಕಾಗಿರುತ್ತೆ. ಹಾಗಂತ ನಾವು ಇಲ್ಲಿ ಸಂಸ್ಥೆನಲ್ಲಿ ಶಿಕ್ಷಣವನ್ನ ವ್ಯವಹಾರ ಮಾಡ್ಕೊಂಡಿಲ್ಲ.
ಶಿಕ್ಷಣವನ್ನ ಒಂದು ಸೇವೆಯಾಗಿ ಮಾಡಿಕೊಂಡು ಸಂಸ್ಥಾಪಕರು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಅವರ ಕಷ್ಟವನ್ನ ಅರ್ತು ಈ ಸುತ್ತಮುತ್ತಲಿರುವಂತಹ ಮಧ್ಯಮ ವರ್ಗದವರಿಗೆ, ಬಡ ಜನತೆಗೆ ಅನುಕೂಲ ಆಗ್ಲಿ, ಆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಎಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಬೇಕು, ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಕಡಿಮೆ ವೆಚ್ಚದಲ್ಲಿ LKG ಇಂದ ಹಿಡಿದು PUC ವರ್ಗುನು ಕೂಡ ಕಡಿಮೆ ವೆಚ್ಚದಲ್ಲಿ ಇಲ್ಲಿ ಶಿಕ್ಷಣವನ್ನ ಪ್ರತಿ ವರ್ಷನೂ ಕೂಡ ನೀಡ್ತಾ ಬಂದಿದ್ದೀವಿ. ಅದಲ್ದೇನೆ ನಾವಿಲ್ಲಿ ಶಿಕ್ಷಣವನ್ನ ವ್ಯವಹಾರವಾಗಿ ಮಾತ್ರ ಮಾಡ್ಕೊಂಡಿಲ್ಲ, ಸೇವೆಯನ್ನ ಹೇಗ್ ಮಾಡ್ಕೊಂಡಿದೀವಿ ಅಂದ್ರೆ 90% ಹೆಚ್ಚು ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡೋದಲ್ದೇನೆ ಅನಾಥ ಮಕ್ಕಳು ಯಾರಿದ್ದಾರೆ ಅಂತಹ ಮಕ್ಕಳಿಗೂ ಕೂಡ ಇಲ್ಲಿ ಉಚಿತ ಶಿಕ್ಷಣವನ್ನ ಕೂಡ ನೀಡ್ಕೊಂಡ್ ಬಂದಿದೆ ಸರ್. ಈಗಿನ ಕಾಲದಲ್ಲಿ ಆಸ್ಪತ್ರೆನೇ ಆಗಲಿ, ಶಿಕ್ಷಣ ಸಂಸ್ಥೆಗಳನ್ನಾಗಲಿ ಎಲ್ಲವೂ ಕೂಡ ವ್ಯಾಪಾರೀಕರಣವಾಗಿದೆ. ಲಕ್ಷಾಂತರ ರೂಪಾಯಿ ಫೀಸ್ ಆಗಲಿ ವಸೂಲಿ ಮಾಡ್ತಾರೆ. ಬಸ್ಗಾಗಲಿ, ಅವ್ರದ್ದೇ ಆಗಿರ್ತಕ್ಕಂಥ ಯೂನಿಫಾರ್ಮ್ ಆಗಲಿ, ಪುಸ್ತಕ ಆಗಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಕಾನ್ವೆಂಟ್ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ. ಈಗ ಅಂಥ ಪರಿಸ್ಥಿತಿಯಲ್ಲಿ ತಾವು ಈ ಒಂದು ಶುಲ್ಕ ಭಾಳ ಕಮ್ಮಿ ಇಟ್ಕೊಂಡು ಅವರಿಗೆ ಏನು ಶಕ್ತಿ ಇರ್ತೋ ಅದು ಪ್ರಕಾರ ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಇಸುವಂತಕ್ಕಂಥದ್ದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷಕರ ವಿಚಾರ. ಇದರಿಂದ ವಿದ್ಯಾರ್ಥಿಗಳಿಗೆ ಈ ಶಾಲೆಗೆ ಬಂದು ಸೇರ್ಕೊಳ್ಳೋಕೆ ಕೂಡ ಅನುಕೂಲ ಆಗುತ್ತೆ. ಮತ್ತು ನಿಮ್ಮ ಈ ಸಂಸ್ಥೆಯ ಒಂದು ಏನಿದ್ದಾರೆ ನಿಮ್ಮ ಸಂಸ್ಥಾಪಕರು, ಅವರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರೆ ಹೇಳಿಕೆ, ಆ ಉದ್ದೇಶ ಸಫಲವಾಗಿದ್ಯಾ ಈಗ ಹೇಗೆ? ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತ ಲಕ್ಕೇಗೌಡರು ಮೂಲತಃ ಗ್ರಾಮೀಣ ಪ್ರದೇಶದವರಾಗಿರ್ತಾರೆ. ಇವರು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹಂಪಾಪುರದಲ್ಲಿ ಹುಟ್ಟಿ, ಇವರು ಆ ಭಾಗದಲ್ಲಿ ಆವತ್ತಿನಲ್ಲಿ ಶಿಕ್ಷಣ ಅನ್ನೋದು ಅಷ್ಟು ಜನಸಾಮಾನ್ಯರಿಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಶಿಕ್ಷಣವನ್ನ ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಥವಾ ಶಿಕ್ಷಣವನ್ನ ಏನು ಕೊಡಿಸ್ಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆನೂ ಕೂಡ ಇರಲಿಲ್ಲ. ಅಂತ ಕುಗ್ರಾಮದಿಂದ ಗ್ರಾಮೀಣ ಪ್ರದೇಶದಿಂದ ಬಂದಂತ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಒಂದು ಪ್ರಾಥಮಿಕ ಹಂತವನ್ನ ಅವ್ರ ಊರಿನ ಅಕ್ಕಪಕ್ಕದಲ್ಲಿ ಮಾಡಿ, ಮಾಧ್ಯಮಿಕ ಒಂದು ಶಿಕ್ಷಣವನ್ನ ಅವರು ತಮ್ಮ ತಾಲೂಕಿನಿಂದ ಮತ್ತೊಂದು ತಾಲೂಕಿನ ಪಿರಿಯಾಪಟ್ಟಣ ತಾಲೂಕಿನ ಒಂದು ಕಣಗಲ್ ಅನ್ನೋ ಒಂದು ಪ್ರದೇಶಕ್ಕೆ ಹೋಗಿ ಪಡ್ಕೊಳ್ತಾರೆ. ಅದಾದ್ಮೇಲೆ PU ಅಥವಾ ಕಾಲೇಜು ಹಂತವನ್ನ ಅವರು KR ನಗರ ಭಾಗದಲ್ಲಿ ಮುಗಿಸ್ತಾ ಹೋಗ್ತಾರೆ. ನಂತರ ಪದವಿ ತರಗತಿಗಳಿಗೆ ಮೈಸೂರಿಗೆ ಬರ್ಬೇಕಾಗತ್ತೆ. ಇಷ್ಟೆಲ್ಲ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಊರುಗಳಿಗೆ ಬಂದು ಶಿಕ್ಷಣವನ್ನ ಪಡ್ಕೊಳ್ಳೋದು ಎಷ್ಟು ಕಷ್ಟ. ಅದರಲ್ಲೂ ಕೂಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅನ್ನೋದು ಒಂದು ಕಬ್ಬಿಣದ ಕಡಲೆಯಾಗಿರುತ್ತೆ. ಶಿಕ್ಷಣ ಅನ್ನೋದು ಅಷ್ಟು ಸುಲಭವಾಗಿ ಕೈಗೆಟಕ್ತಿರ್ಲಿಲ್ಲ. ಇದನ್ನೆಲ್ಲ ಒಂದು ಶಿಕ್ಷಣದ ಮಹತ್ವವನ್ನ ಅರ್ಥಕೊಂಡು ಇಲ್ಲಿರುವಂತಹದ್ದು ಅವ್ರ ಊರು ಇರ್ಬೋದು ಅಥವಾ ಹೊರಭಾಗದಲ್ಲೇ ಇರ್ಬೋದು ಅಂತ ವಿದ್ಯಾರ್ಥಿಗಳ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಮೈಸೂರಿನ ಹೊರವಲಯದಲ್ಲಿ ಇರುವಂತಹ ಇಲ್ವಾಲ ಹೋಬಳಿನಲ್ಲಿ ಬಂದು ಹುಯಿಲಾಳು ಗ್ರಾಮದಲ್ಲಿ ಪ್ರಾರಂಭದಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿ, ತದನಂತರ ಸ್ವಂತ ಸ್ಥಳವನ್ನ ಅವರು ಕೊಂಡ್ಕೊಂಡು ಇಲ್ವಾಲ ಭಾಗದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ 2 ಕೊಠಡಿಗಳಿಂದ ಆರಂಭ ಆದಂತ ಒಂದು ಕಲಾಭಾರತಿ ಶಿಕ್ಷಣ ಸಂಸ್ಥೆ ಇವತ್ತು 1000 ವಿದ್ಯಾರ್ಥಿಗಳನ್ನ ಒಂದೋ ಮಟ್ಟಿಗೆ ಇವತ್ತು ಅಭಿವೃದ್ಧಿಯಾಗಿದೆ ಅಂದ್ರೆ ಅದು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಶಿಕ್ಷಣವನ್ನ ಮಹತ್ವವನ್ನ ಅರ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡಬೇಕು, ಕಡ್ಡಾಯವಾಗಿ ಅವರು ಭವಿಷ್ಯವನ್ನ ರೂಪಿಸ್ಕೊಳ್ಳಬೇಕು ಅನ್ನೋ ಉದ್ದೇಶಕ್ಕೆ ಈ ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡಿರ್ತಾರೆ. ಅವರ ಒಂದು ದೃಷ್ಟಿ ಅಥವಾ ಒಂದು ಗುರಿ ಏನಿರುತ್ತೆ ಅದು ಸಫಲವಾಗಿದೆ ಅನ್ನೋದನ್ನ ನಾವು ಇದ್ರ ಮೂಲಕ ತಿಳಿಸ್ತಾ ಹೋಗ್ಬೋದು ಸರ್. ಈಗಿನ ಹಣವಂತರಾಗ್ಲಿ, ರಾಜಕೀಯ ಅಧಿಕಾರ ಆಗಿರ್ಲಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ತಲೆತರಾಂತರಕ್ಕೋಸ್ಕರ ಕೋಟ್ಯಾಂತರ ದುಡ್ಡು ಮಾಡ್ಕೊಂಡಿರ್ತಾರೆ. ಅದು ದುಡ್ಡು ಸುಮ್ಮನೆ ಹೊಳಿತಾ ಇರ್ತದೆ. ಆದ್ರೆ ಈಗ ಒಂದು ಮಧ್ಯಮ ವರ್ಗದಲ್ಲಿ ಜನಿಸಿರ್ತಕ್ಕಂಥ ಲಕ್ಕೇಗೌಡರಂತ ಸಂಸ್ಥಾಪಕರು ಏನೋ ಬಡ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಂತವಾಗಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ. ತುಂಬಾ ಉತ್ಸಾಹವಾದಕ್ಕಂಥ ಕೆಲಸ ಆಗಿದ್ದು ಅವರಿಗೆ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ಅನಂತ ಧನ್ಯವಾದಗಳಿರ್ತೇನೆ. ಈ ಒಂದು ಕಾರ್ಯ ಅವರ ಲಕ್ಕೇಗೌಡರ ಈ ಕಾರ್ಯ ಇದೆ, ಆ ಕಾರ್ಯ ಎಲ್ಲರೂ ಕೂಡ ಮಾರ್ಗದರ್ಶಕನವಾಗಲಿ. ಈಗಿನ ಜನಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಬಹಳ ಕಮ್ಮಿ, ಅದರಲ್ಲೂ ಕೂಡ ಹೆಚ್ಚು ಅದನ್ನೇ ಒಂದು ವೃತ್ತಿಯನ್ನ ಕೈಗೊಂಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಕೂಡ ಜಾಸ್ತಿ ಇದೆ. ಅಂಥದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿ ಶುಲ್ಕ ಕಮ್ಮಿ ತಗೊಂಡು ಶುಲ್ಕನೇ ಇಲ್ದೇನೆ ಶಾಲೆ ಆರಂಭಿಸಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷಕರ ವಿಚಾರವಾಗಿದೆ. ಈ ಒಂದು ಸಮಗ್ರ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥವ್ರಿಗೆ ಮತ್ತು ನಮ್ಮ ಲಕ್ಕೇಗೌಡರವರಿಗೆ ಸಂಸ್ಥಾಪಕರಿಗೆ ಎಲ್ಲರೂ ಕೂಡ ನಮಗೆ ತುಂಬಾ ಆಭಾರಿ ಆಗಿದ್ದೀನಿ ಅವರಿಗೆ. ಯಾಕಂದ್ರೆ ಅವರು ಬೇರೆಯವರಿಗೆ ಮಾರ್ಗದರ್ಶಕನವಾಗಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋವನ್ನು ನೋಡಿದ
ಯಾರೇ ಆಗಲಿ, ಹಣವಂತರಾಗಲಿ, ರಾಜಕಾರಣ ಆಗಲಿ, ಯಾರೇ ಆಗಲಿ, ಅವರು ಸ್ವಂತ ಒಂದೊಂದು ಶಾಲೆಗಳನ್ನು ಓಪನ್ ಮಾಡಲಿ ಅನ್ನೋ ಒಂದು ಪ್ರೇರಣೆ ನೀಡುತ್ತದೆ. ಆದ ಕಾರಣವಾಗಿ ಈ ಒಂದು ವಿಡಿಯೋವನ್ನು ಮಾಡೋಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಲಕ್ಕೇಗೌಡರಿಗೆ ಮತ್ತು ನಮ್ಮ ಪ್ರಿನ್ಸಿಪಾಲ್ ಸಾಹೇಬರಿಗೂ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಅನಂತ ಧನ್ಯವಾದಗಳನ್ನ ಕೇಳ್ತೀನಿ. ಅಂತಿಮವಾಗಿ ಈ ಒಂದು ಸಂಸ್ಥೆಯ ಬಗ್ಗೆ, ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಲಕ್ಕೇಗೌಡರಿಗೆ ಹಾಗೂ ಸಂಸ್ಥೆಯ ಅಭಿವೃದ್ಧಿಗೆ ಸಹಕರಿಸಿದಂತಹ ಅವರ ಪತ್ನಿಯವರಿಗೆ ಹಾಗೂ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ HL ಭರತ್ರಾಜ್ ರವರಿಗೆ ಹಾಗೂ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ HL ಗುರುರಾಜ್ ಸರ್ ಅವರಿಗೂ ಹಾಗೂ ನಮ್ಮ ಸಂಸ್ಥಾಪಕರ ಹಿರಿಯ ಪುತ್ರರಾದಂತಹ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವಿಭಾಗದಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸಿ ಸ್ವಯಂ ನಿವೃತ್ತಿಯನ್ನು ಹೊಂದಿರುವಂತಹ ಮೋಹನ್ ರಾಜ್ ಸರ್ ಅವರಿಗೆ, ಈ ಮೋಹನ್ ರಾಜ್ ಸರ್ ಅವರು ಪ್ರಾರಂಭದಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ಆಯ್ಕೆಯಾಗೋದಕ್ಕೂ ಮುಂಚೆ ಸಂಸ್ಥೆಯ ಸಂಸ್ಥಾಪಕರ ಪುತ್ರರಾಗಿ ಇದೇ ಸಂಸ್ಥೆನಲ್ಲಿ ಒಂದು ಮುಖ್ಯೋಪಾಧ್ಯಾಯರಾಗಿ ಅಥವಾ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅವರು ಕಾಲೇಜು ವಿದ್ಯಾಭ್ಯಾಸವನ್ನ ಮುಂದುವರಿಸುವಂತ ಸಂದರ್ಭದಲ್ಲಿ ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ಅವರು ಇಲ್ಲಿ ಶಿಕ್ಷಕರಾಗೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರು ವಿದ್ಯಾರ್ಥಿಗಳನ್ನ ಮನೆಗೆ ಕರ್ಕೊಂಡೋಗಿ ಆ ವಿದ್ಯಾರ್ಥಿಗಳನ್ನ ಆ ಪೋಷಕರಿಗೆ ಒಪ್ಪಿಸಿ ಆ ವಿದ್ಯಾರ್ಥಿಗಳನ್ನ ಸ್ವತಃ ಅವರೇ ಶಾಲಾ ಕಾಲೇಜುಗಳಿಗೆ ಕರೆತಂದು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿ ಶಿಕ್ಷಣ ಸಂಸ್ಥೆ ಈ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರ ಸಹಕಾರ ಹೆಚ್ಚಾಗಿರುತ್ತೆ. ಈ ಎಲ್ರಿಗೂ ಕೂಡ ಈ ಸಂಸ್ಥೆನಲ್ಲಿ ನನಗೆ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ನ ಲೋಕೇಶ್ ಸರ್ ಅವರಿಗೆ ಹಾಗೂ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಕೂಡ ಒಂದು ನಮಸ್ಕರಿಸ್ತೀನಿ.